ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಮಂಜುವನ್ನು ಎಚ್ಚರಿಸಿದ ಸುದೀಪ್. ಐಶ್ವರ್ಯಗೆ ಪಂಚ್ ಮೇಲೆ ಪಂಚ್. ಟಾಸ್ಕ್ ಮಾಡಲು ನಿರಾಕರಿಸಿದ ಗೌತಮಿಗೆ ಕಿಚ್ಚನಿಂದ ಕ್ಲಾಸ್. ಸುದೀಪ್ ಅವರು ಎಲ್ಲಾ ವಿಷಯನ ಟಚ್ ಮಾಡಿದ್ರು ಸಹ ಅದೊಂದು ವಿಷಯನ ಮಾತಾಡ್ಲೇಬೇಕಿತ್ತು, ಯಾಕೆ ಮಾತಾಡ್ಲಿಲ್ಲ? ಅಂದುಕೊಂಡಂತೆ ಶಿಶಿರ್ ಎಲಿಮಿನೇಟೆಡ್. ಫ್ಯಾಮಿಲಿ ವಿಷಯದಿಂದ ಸುರೇಶ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ. ಹಾಗೂ ಇವತ್ತಿನ ಪ್ರೋಮೋದಲ್ಲಿ ರಜತ್ ಮತ್ತು ಗೌತಮಿ ನಡುವೆ ಗಲಾಟೆ ಸ್ಟಾರ್ಟ್ ಆಗಿದೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಇಂದು ಬಿಗ್ ಬಾಸ್ ಅಲ್ಲಿ ಐಶ್ವರ್ಯ ಮತ್ತೆ ಮೋಕ್ಷಿತ್ ಅವರು ಅದೇ ವಿಡಿಯೋದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಐಶ್ವರ್ಯ ಅವರು ಮೋಕ್ಷಿತ್ ಅವ್ರಿಗೆ ಹೇಳೋದೇನಂದ್ರೆ, ನಾವೇನು ಡಿಸ್ಕಸ್ಸೇ ಮಾಡಿಲ್ಲ, ನಾವೇನು ಟಾರ್ಗೆಟೇ ಮಾಡಿಲ್ಲ, ಆದ್ರೂ ನೋಡಿ ಇವಾಗ ಇವರೆಲ್ಲ ಹೇಗ್ ಮಾತಾಡ್ತಿದ್ದಾರೆ, ನಾನು ಹಂಗೆ ಮ್ಯಾನಿಪುಲೇಟ್ ಮಾಡ್ತೀನಂತೆ ಎಲ್ರನ್ನೂ ಅಂತ ಭವ್ಯ ಅವ್ರು ಹೇಳ್ತಿದ್ದಾರೆ. ನಾನು ಮ್ಯಾನಿಪುಲೇಟ್ ಮಾಡ್ತೀನ ಅಂತ ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಮೋಕ್ಷಿತ್ ಅವ್ರು ಏನೋ ಅದಕ್ಕೆ ಉತ್ತರ ಕೊಡಲ್ಲ, ಇಲ್ಲ ಅನ್ನೋ ತರ ಸೈನ್ ಮಾಡ್ತಾರೆ ಅಷ್ಟೇ ವಿನಃ, ಬಟ್ ಅದಕ್ಕೇನು ಉತ್ತರ ಕೊಡಲ್ಲ. ಮೋಕ್ಷಿತ್ ಅವ್ರಿಗೆ ಗೊತ್ತಿದೆ ಇವಾಗ ನಾನು ಏನೇ ಕಾನ್ವರ್ಸೇಷನ್ ಮಾಡಿದ್ರು ಮತ್ತೆ ಅವ್ರು ಹಳ್ಳಕ್ ಬೀಳ್ತಾರೆ ಅಂತ ಮೋಕ್ಷಿತ್ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಸ್ವಲ್ಪ ಅವರು ಸೈಲೆಂಟ್ ನ ಕಾಪಾಡ್ಕೊಂಡ್ರು ಅಂತ ನನಗೆ ಅನ್ಸುತ್ತೆ. ಬಟ್ ಐಶ್ವರ್ಯ ಅವ್ರ ಮೇಲೆ ಆರೋಪ ಇರೋದ್ರಿಂದ, ಡೈರೆಕ್ಟ್ ಆರೋಪ ಅವ್ರ ಮೇಲೆ ಇರೋದ್ರಿಂದ, ಸೊ ಅವ್ರು ಮಾತಾಡ್ತಾ ಹೋಗ್ತಾರೆ. ಅವ್ರು ಹೇಳೋದೇನು ಅಂತ ಅಂದ್ರೆ, ಅದೇ ತ್ರಿವಿಕ್ರಮ್ ಮತ್ತೆ ಮಂಜು ಅವ್ರ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ನಮ್ಮನ್ನ ಅವರು ಟಾರ್ಗೆಟ್ ಮಾಡಿರ್ಲಿಲ್ವಾ ಅನ್ನೋ ರೀತಿಲಿ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಒಂದನ್ನ ನೆನ್ಪಿಟ್ಕೋಬೇಕಾಗಿರೋದು, ಐಶ್ವರ್ಯ ಅವರು ಆ ವಿಡಿಯೋದಲ್ಲಿ ಅವ್ರೆಲ್ಲೂ ಟಾರ್ಗೆಟ್ ಮಾಡೋಣ ಅನ್ನೋದು ಎಲ್ಲೂ ಇರ್ಲಿಲ್ಲ. ಅವ್ರು ಹೇಳಿದ್ದೇನಪ್ಪಾ ಅಂತ ಅಂದ್ರೆ, ನಮ್ಮಿಬ್ರು ಜಗಳದಲ್ಲಿ ಬೇರೆಯವರು ಸೇಫ್ ಆಗ್ಬಿಟ್ರು, ಬೇರೆಯವರು ನಾಮಿನೇಟ್ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಅವ್ರು ಹೇಳಿದ್ರು ಅಷ್ಟೇ ವಿನಃ ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಅವರು ಟಾರ್ಗೆಟ್ ಆಗಿ ನಾಮಿನೇಟ್ ಮಾಡಬೇಕು ಅವ್ರನ್ನ ಅಂತ ಅವ್ರು ಎಲ್ಲೂ ಹೇಳಿರಲಿಲ್ಲ. ಸೊ ಅದನ್ನೇ ಅವರು ಡೈರೆಕ್ಟ್ ಆಗಿ ನಿಮ್ಮ ಹೆಸರುಗಳನ್ನೇ ಅವರು ಸುದೀಪ್ ಅವ್ರ ಹತ್ರ ಹೇಳಿದ್ರಲ್ಲಿ. ಬಟ್ ನಿಮ್ಮ ವಿಡಿಯೋದಲ್ಲಿ ಏನಾಯ್ತು, ಟಾರ್ಗೆಟ್ ಮಾಡೋಣ, ನಾವು 3 ಜನ ಸೇರ್ಕೊಂಡು ಟಾರ್ಗೆಟ್ ಮಾಡೋಣ, ಬಾಗ್ಲವರೆಗೂ ಕರ್ಕೊಂಡ್ ಬರೋದು ನಮ್ ಕೆಲಸ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ಸ್ವಲ್ಪ ತಪ್ಪು ಒಪ್ಕೊಳ್ಳೋದ್ರಲ್ಲಿ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಇಲ್ಲಿ. ಇನ್ನು ಇದೇ ಕಾನ್ವರ್ಸೇಷನ್ ಅವರು ಮುಂದುವರಿಸ್ತಾ ಹೇಳ್ತಾರೆ, ನಮ್ಗೆ ಕಳಪೆ ಕೊಡಬೇಕಾದ್ರೂ ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ನಮಗ್ ಕೊಡೋದಿಕ್ಕೂ ಬರಲ್ಲ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಆದ್ರೆ ನಾವ್ ಯಾರು ಕೊಟ್ರೆ ಯಾರು ಜಾಸ್ತಿ ಆಗುತ್ತೆ ಅನ್ನೋದು ನಮ್ಗೆ ಲೆಕ್ಕ ಹಾಕೋಕ್ಕೂ ಬರಲ್ಲ ಅನ್ನೋ ರೀತಿಲಿ ಅವ್ರು ಹೇಳ್ತಾರೆ. ನಿಮಗೆ ಕಳಪೆಯಲ್ಲಿ ಈ ತರ ಲೆಕ್ಕ ಹಾಕೊಂಡು ಕಳಪೆ ಕೊಡಕ್ ಬರಲ್ಲ ಅಂತ ಅಂದ್ಮೇಲೆ ನೀವ್ ಏನಕ್ಕೆ ಅದನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಈಗ? ಆ ಥಾಟೇ ಬರ್ಕೂಡ್ದು ತಾನೆ. ನಿಮ್ಗೆ ಆತರ ಲೆಕ್ಕ ಹಾಕಕ್ಕೆ ಬರಲ್ಲ ಅಂತ ಅಂದ್ರೆ ನಿಮ್ಗೆ ಆ ಥಾಟೇ ಬರಬಾರ್ದು, ಅದನ್ನ ಮಾತು ಆಡಬಾರ್ದು. ಸೊ ಇದೊಂಥರ ಹೆಂಗಿದೆ ಅಂತ ಅಂದ್ರೆ, ನೀವು ಒಂಥರ ಬೇರೆ ತರ ತೋರ್ಸ್ಕೊತಾ ಇದ್ದೀರಾ ಅಂತ ಅನ್ಸುತ್ತೆ ನಮ್ಗೆ. ಅದ್ರ ಬಗ್ಗೆ ಮಾತಾಡ್ತಿರೋದೇ ಒಳ್ಳೇದು. ಸುಮ್ನೆ ನೀವು ಮಾತಾಡ್ದಷ್ಟು ನಿಮ್ಗೆ ಗುಂಡಿ ತೊಡ್ಕೊಳ್ತೀರಾ. ಸುಮ್ನೆ ಈಗ ಸೈಲೆಂಟ್ ಆಗಿದ್ದಷ್ಟೇ ಒಳ್ಳೇದು. ಅವತ್ತು ಅವ್ರು ಅದೇ ಮಾಡಿದ್ದು. ತ್ರಿವಿಕ್ರಮ್, ಮಂಜು ಅವರೆಲ್ಲ ವಿಡಿಯೋ ಬಂತ, ಹೆಂಗೂ ಗೊತ್ತಿದೆ ಅವರಿಗೆ ಈ ತರ ಎಲ್ಲರೂ ನಾಮಿನೇಟ್ ಮಾಡ್ತಾರಂತ, ಸುಮ್ನೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಸುಮ್ನೆ ಆದ್ರು ಅವರು. ಸೊ ನೀವು ಅಷ್ಟೇ, ಇವಾಗ ಸೈಲೆಂಟ್ ಆಗಿ ಇದ್ದಷ್ಟು ನಿಮ್ಗೆ ಒಳ್ಳೇದು. ಸುಮ್ನೆ ಇದ್ರ ಬಗ್ಗೆ ನೀವೇ ಕೆಡಿಕೊಂಡು, ನೀವೇ ಮಾತಾಡ್ಕೊಂಡು, ನೀವೇ ಹಳ್ಳ ತೊಡ್ಕೊಳ್ತೀರಾ ಅಂತ ಅನ್ಸುತ್ತೆ ನನ್ಗೆ ಯಾಕೋ. ಇನ್ನು ಧನರಾಜು ಮತ್ತೆ ರಜತ್ ಅವರು ಕೊಟ್ಟಿದಂತ ಶಿಕ್ಷೆ ಇದೆಯಲ್ಲ, ಅವ್ರು ಕೇಜ್ ಒಳಗಡೆ ಇರ್ತಾರೆ, ಅವ್ರನ್ನ ಎಳ್ಕೊಂಡು ಹೋಗ್ಬೇಕಲ್ಲ. ಸೊ ಧನರಾಜ್ಗೆ ಆಲ್ರೆಡಿ ಸುಸ್ತಾಗಿ ಹೋಗಿದೆ ಅಂತ ಅನ್ಸುತ್ತೆ. ಅದು ತುಂಬಾ ಕಷ್ಟ ಇದೆ ಧನರಾಜ್ಗೆ ರಜತ್ನ ಎಲ್ಲಾ ಕಡೆ ಎಳ್ಕೊಂಡು ಹೋಗೋದು. ಮತ್ತೆ ಧನರಾಜು ಅವ್ರಿಗೋಸ್ಕರ ಕಾಯ್ಬೇಕು, ಅವ್ರೇನಾದ್ರು ಟಾಯ್ಲೆಟ್ಗೆ ಹೋದ್ರೆ, ಸ್ಮೋಕಿಂಗ್ ಹೋದ್ರೆ ಮೋಸ್ಟ್ ಅಲ್ಲೆಲ್ಲ ಕಾಯ್ಬೇಕು ಅಂತ ಅನ್ಸುತ್ತೆ. ಸೊ ಅದರಿಂದ ಸ್ವಲ್ಪ ಇರಿಟೇಟ್ ಆಗಿರೋದಂತೂ ಕಾಣುತ್ತೆ. ಬಟ್ ಇಲ್ಲಿ ನನಗೇನೋ ಕಾಮಿಡಿಗಿಂತ ಸ್ವಲ್ಪ ಇರಿಟೇಷನ್ ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಸುದೀಪ್ ಅವ್ರು ಎಂಟ್ರಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಧನರಾಜ್ ಅವರೇ, ನಿಮಗೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಎಲ್ಲರೂ ಅಭ್ಯರ್ಥಿ ಧನರಾಜ್ಗೆ ಅಂತ ಹೇಳಿದಾಗ, ಸೊ ನಾಳೆ ಸ್ವಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಧನರಾಜ್ ಕೇಜ್ ಒಳಗಡೆ ಇರ್ತಾರೆ, ರಜತ್ ಹೊರಗಡೆ ಇರ್ತಾರೆ. ಸೊ ನೋಡೋಣ ಈಗೇನಾದ್ರು ಕ್ರಿಯೇಟಿವಿಟಿ ಆಗಿ ಒಂದಷ್ಟು ಕಾಮಿಡಿ ಕ್ರಿಯೇಟ್ ಆಗುತ್ತಾ ಅಂತ. ಇನ್ನು ಸುದೀಪ್ ಅವರು ಬಂದವರೇನೆ ಮೋಸ್ಟ್ಲಿ ಇವರಿಗೆ, ನಮ್ಮ ಶಿಶಿರ್ ಅವರಿಗೆ ಒಂದು ಕೋಟ್ ಅನ್ನು ಗಿಫ್ಟ್ ಕೊಡ್ತಾರೆ ಅನ್ಸುತ್ತೆ. ಅವ್ರು ಹಾಕೊಂಡಿದಂತ ಕೋಟ್ ಅನ್ನ ಅವರ ಬರ್ತ್ಡೇ ಇದ್ದ ಕಾರಣ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಕಾಣುತ್ತೆ ಅಲ್ಲಿ. ಇನ್ನು ಇವತ್ತು ಫನ್ ಡೇ ಆಗಿರೋದ್ರಿಂದ ಇದನ್ನ ಫನ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ಅವ್ರು ಏನ್ ಹೇಳೋದಂದ್ರೆ, ಹಿನಾಕ್ಟ್ ಮಾಡೋದು. ಅಂದ್ರೆ ಮಂಜು ಅವ್ರಿಗೆ ಹೇಳ್ಬಿಟ್ಟು, ನೀವ್ ಯಾರ್ದ ಹಿನಾಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅವ್ರು ಐಶ್ವರ್ಯ ತರ ಹಿನಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನ್ ಅಂತ ಒಂದು ಕ್ರಿಯೇಟಿವಿಟಿ ಆಗಿರ್ಲಿಲ್ಲ. ಮಂಜು ಅವ್ರು ಐಶ್ವರ್ಯ ತೋರಿಸಿದ್ರೆ, ರಜತ್ ಅವರು ಚೈತ್ರ ಮತ್ತೆ ಶಿಶಿರ್ ಅವರು ಯಾವ ತರ ವಾಕಿಂಗ್ ಮಾಡೋದು, ಅವ್ರು ಮಾತಾಡೋದು ಅದನ್ನೆಲ್ಲ ಟ್ರೈ ಮಾಡ್ತಾರೆ. ಇನ್ನು ಧನರಾಜ್ ಅವರು ರಜತ್ ಮತ್ತೆ ಗೌತಮಿ ಅವ್ರ ಬಗ್ಗೆ ಟ್ರೈ ಮಾಡಿದ್ರೆ, ಮೋಕ್ಷಿತ ಅವರು ಮಂಜು ಮತ್ತೆ ಶಿಶಿರ್ ಆಗಿ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಓವರ್ ಆಲ್ ಆಗಿ ಈ ಏನ್ ಈ ಸೆಗ್ಮೆಂಟ್ ಅಲ್ಲಿ ಇದೆ, ಇಲ್ಲಿ ಸ್ವಲ್ಪ ರಜತ್ ಅವ್ರು ಸ್ವಲ್ಪ ಹೈಲೈಟ್ ಆದ್ರು. ಅವರು ಶಿಶಿರ್ ಅವ್ರನ್ನ ತೋರಿಸಿದ ರೀತಿ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಕಾಮಿಡಿ ಆಗಿತ್ತು. ಮತ್ತೆ ಹಾಗೂ ಇಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಈ ಧನರಾಜ್ ಅವರು ಇವರಿಗೆ ಮಂಜು ಅವರಿಗೆ ಗೌತಮಿಯಾಗಿ ಕೆಲವೊಂದು ಮಾತುಗಳನ್ನ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಅಲ್ಲೂ ಸಹ ಸುದೀಪ್ ಅವರು ಒಂದಷ್ಟು ಟ್ರೈ
ಮಾಡಿಸಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಮಂಜುಗೆ ಇಂಡೈರೆಕ್ಟ್ ಆಗಿ. ಮಂಜು ಅವರೇ, ಅಲ್ಲಿ ಗೌತಮಿ ಮಾತಾಡ್ತಾರೆ, ನೀವೇನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಆಗ ಇವ್ರು ಬಂದು, ಯಾರೋ ಮೋಕ್ಷಿತಾ ಅವ್ರು ಬಂದು ನಾನ್ ಮಾಡ್ತೀನಿ ಅಂತ ಹೇಳಿ ಮಂಜುನ ಕ್ಯಾರೆಕ್ಟರ್ನ ಮಾಡ್ಕೊಂಡಾಗ ಅವರು ಮಂಜು ಯಾವ ತರ ಗೌತಮಿ ಮಾತಾಡ್ತಾ ಇದಾರೆ, ಯಾವ ತರ ಎದ್ರುಕೊಂಡು ಕೂತಿರ್ತಾರೆ ಅನ್ನೋ ರೀತಿಯಲ್ಲಿ ತೋರಿಸಿದಾಗ, ಸೊ ಮೋಸ್ಟ್ಲಿ ಇದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಮಂಜುಗೆ ಅರ್ಥ ಆಗ್ತಾ ಇದೆಯಾ ಗೊತ್ತಿಲ್ಲ. ಅರ್ಥ ಇಷ್ಟೊಂದು ಡೈರೆಕ್ಟ್ ಆಗಿ ಹೇಳಿದಾರಲ್ಲ ಇವತ್ತು ಎಪಿಸೋಡ್ಗಳಲ್ಲಿ, ಇನ್ನು ಮುಂದೆ ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಹೇಳಿದ್ರು ಅಂತ. ಇವತ್ತೇನಾದ್ರು ಮಂಜುಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಅವ್ನು ನೆಕ್ಸ್ಟ್ ವೀಕೆ ಹೊರಗಡೆಗೆ ಬರ್ಲಿ ಅಂತಾನೆ ನನ್ನ ಭಾವನೆ. ಸೊ ಇನ್ನು ಅದೆಲ್ಲ ಆದ್ಮೇಲೆ ಈ ಇನ್ಯಾಕ್ಟ್ ಅಷ್ಟೊಂದೇನು ವರ್ಕೌಟ್ ಆಗ್ಲಿಲ್ಲ, ಅಂದ್ರೆ ಫನ್ ಏನು ಅಷ್ಟೊಂದೇನು ಇರಲಿಲ್ಲ, ಬಟ್ ಓಕೆ, ಒಂದ್ ರೀತಿಲಿ ಒಂದು ರೇಂಜ್ ಓಕೆ ಅಂತ ಅನ್ಬೋದು. ಇನ್ನೊಂದು ಗೇಮ್ ಅನ್ನು ನಡೆಸ್ತಾರೆ, ಅದು ವಾಟರ್ ಗೇಮ್. ಅಂದ್ರೆ ಬಾಯೊಳಗಡೆ ಆ ಒಂದು ವಾಟರ್ನ ಇಟ್ಕೊಂಡಿರ್ಬೇಕು. ಆಪೋಸಿಟ್ ಟೀಮ್ ಅವರು ಕೆಟ್ಟದಾಗ ಆಡಿ ಹೇಳಿ ನಗ್ಸೋದಕ್ಕೆ ಟ್ರೈ ಮಾಡಬೇಕು, ವಾಟರ್ ಬಾಯಿಂದ ಹೊರಗಡೆ ಬರಬೇಕು. ಸೊ ಈ ತರ ಒಂದು ಆಕ್ಟಿವಿಟಿಯನ್ನು ನಡೆಸಿದಾಗ, ಬಟ್ ಏನೋ ಅಂತ ಒಂದು ನಿಜವಾಗಿ ಹೇಳ್ಬೇಕಾದ್ರೆ ಇದು ಕ್ಲಿಕ್ ಆಗ್ಲೇ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ನನಗೇನು ಅಷ್ಟೊಂದು ನಗು ಬರಲಿಲ್ಲ. ಒಂದು ಫ್ಲೋ ಅಲ್ಲಿ ಹೋಯ್ತು ಅಷ್ಟೇ. ಈ ವಾಟರ್ ಗೇಮು ಮತ್ತೆ ಇನ್ಆಕ್ಟಿವ್ ಎರಡು ಒಂದು ಫ್ಲೋ ಅಲ್ಲಿ ಹೋಗ್ತು. ಸ್ವಲ್ಪ ಬಿಗ್ ಬಾಸ್ ಟೆಕ್ನಿಕಲ್ ಟೀಮ್ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಟವನ್ನ ಡಿಸೈನ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಸ್ವಲ್ಪ ಇನ್ನೂ ಫನ್ ಇದ್ರೆ ಚೆನ್ನಾಗಿರುತ್ತೆ. ಹೆಂಗಿತ್ತು ಅಂದ್ರೆ ಇವ್ರ ಆಕ್ಟಿವಿಟಿ ಇವೆಲ್ಲಗಿಂತ ಸ್ವಲ್ಪ ಚೈತ್ರ ಇಟ್ಕೊಂಡು ಮಾಡೋ ಕಾಮಿಡಿನೇ ಚೆನ್ನಾಗಿ ಕಾಣುತ್ತೆ. ರಜತ್ ಅವರೇ ಜಾಸ್ತಿ ಕಾಮಿಡಿ ಮಾಡ್ತಾರೆ. ರಜತ್ ಮತ್ತೆ ಚೈತ್ರ ಒಂದು ಟಾಪಿಕ್ ಇರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಈ ಫನ್ ಡೇಗೆ ಸ್ವಲ್ಪ ಅರ್ಥನೇ ಇರ್ತಿರ್ಲಿಲ್ವನ. ಬಟ್ ಒಂದ್ ರೀತಿಲಿ ಅವ್ರಿಬ್ರೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತ ಅನಿಸ್ತು ಇವತ್ತು ನನಗೆ. ಸೊ ಇನ್ನಿದೆಲ್ಲ ಆದ್ಮೇಲೆ ಏನಪ್ಪಾ ಅಂತ ಅಂದ್ರೆ ಒಂದು ಎಸ್ ಆರ್ ನೋ ಬೋರ್ಡ್, ನಮ್ಮೆಲ್ಲರ ಒಂದು ಫೇವರೇಟ್ ಬೋರ್ಡ್. ಈವನ್ ಫನ್ ಡೇ ಇದ್ರು ಕೆಲವೊಂದು ಬಿಸಿ ಮುಟ್ಟೋದೆ ಇಲ್ಲಿ. ಸೊ ಅದರಲ್ಲಿ ಮೊದಲನೇ ಎಸ್ ಆರ್ ನೋ ಬೋರ್ಡ್ ಅಲ್ಲಿ ಫಸ್ಟ್ ಕ್ವಶನ್ ಬರೋದು, ವೈಲ್ಡ್ ಕಾರ್ಡ್ ಆಗಿ ಬಂದಿರುವಂತಹ ರಜತ್ ಆಡುವ ರೀತಿಯನ್ನು ನೋಡಿ ತ್ರಿವಿಕ್ರಮ್ ಅವರು ಶರಣಾಗ್ಬಿಟ್ಟಿದ್ದಾರೆ ರಜತ್ಗೆ. ಅಂದ್ರೆ ಏನಪ್ಪಾ ಅಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಒಂದ್ ರೀತಿಲಿ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ರಜತ್ ಜೊತೆ. ಅವನ ಆಪೋಸಿಟ್ ಆಡೋದ್ಕಿಂತ ಅವನ ಜೊತೆಲೇ ಇದ್ಬಿಟ್ರೆ ಸೇಫ್ ಅನ್ನೋ ರೀತಿ ಶರಣಾಗ್ಬಿಟ್ಟಿದ್ದಾರೆ ಅನ್ನೋ ಅರ್ಥ ಬರುತ್ತೆ ಆ ಒಂದು ಎಸ್ ಆರ್ ನೋ ಸ್ಟೇಟ್ಮೆಂಟ್ಗೆ. ಸೊ ಇದಕ್ಕೆ ಎಲ್ಲರೂ ಮನೆಯವರೆಲ್ಲ ನೋ ಅಂತ ಇಟ್ಟಿದ್ರೆ ಧನರಾಜ್ ಅವ್ರು ಮಾತ್ರ ಎಸ್ ಅಂತ ಇಟ್ಟಿರ್ತಾರೆ. ಯಾಕೆ ಅಂದ್ರೆ ಈ ಸ್ಟೇಟ್ಮೆಂಟ್ ನ ಧನರಾಜ್ ಅವರೇ ಆಡಿರ್ತಾರೆ ಆ ಒಂದು ನಾಮಿನೇಷನ್ ದಿನ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ಗೆ ರೀಸನ್ ಕೊಡಿ ಅಂತ ಇವ್ರನ್ನ ಕೇಳಿದಾಗ ಅವರು ಧನರಾಜ್ ಅವರು ಆಸ್ ಯೂಶುವಲ್ ಅದೇ ಒಂದು ರೀಸನ್. ಸೊ ಮೊದಲು ಅವರು ಟೊಳ್ಳು ಅಂತ ಹೇಳಿರ್ತಾರೆ, ಆಮೇಲೆ ಅವ್ರ ಜೊತೆಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಅದಕ್ಕೆ ನನಗೆ ಈ ತರ ಅನಿಸ್ತು ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲೇನಂತ ಒಂದು ದೊಡ್ಡ ಕಾನ್ವರ್ಸೇಷನ್ ಆಗ್ಲಿ ಏನೆಲ್ಲ ಆಗ್ಲಿ ನಡೆಯಲ್ಲ. ಬಟ್ ಒಂದ್ ರೀತಿಯಲ್ಲಿ ಏನಂದ್ರೆ ತ್ರಿವಿಕ್ರಮ್ಗೂ ಧನರಾಜ್ ಅವ್ರಿಗೂ ಸ್ವಲ್ಪ ಒಳೊಳಗೆ ನಡೀತಾ ಇದೆ. ಸೊ ಅದಕ್ಕೆ ಒಂದು ಪೂರಕವಾಗಿತ್ತು ಇದನ್ನ ಇನ್ನೊಂದು ಬೆಂಕಿ ಹಚ್ಚೋದಿಕ್ಕೆ ಅಂತ ಅನಿಸ್ಬೋದು ಅಲ್ಲಿ. ಸೊ ಇನ್ನು ನೆಕ್ಸ್ಟ್ ಒಂದು ಬರೋದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಚೈತ್ರ ಅವರು ಫ್ರೈಡೆ ಬರ್ತಾ ಇದ್ದಂಗೆನೆ ಕಳಪೆ ನನಗೆ ಕೊಟ್ಬಿಡ್ತಾರೆ ಅಂತ ಎಲ್ಲಾರ ಹತ್ರನೂ ಒಂದು ನಾಟಕ ಆಡ್ಕೊಂಡ್ ಬರ್ತಾರೆ. ಒಂದೇನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಇಡೀ ಮನೆನೇ ಎಸ್ ಅಂತ ಇರುತ್ತೆ. ನನಗೊಂದು ಆಶ್ಚರ್ಯ ಆಗಿದ್ದು, ಚೈತ್ರ ಅವರು ಎಸ್ ಇಟ್ಕೊಂಡಿರ್ತಾರೆ, ಬಟ್ ಆಮೇಲೆ ಅವ್ರಿಗೆ ಅರ್ಥ ಆದ್ಮೇಲೆ ನೋ ಅಂತ ಇಟ್ಕೊಳ್ತಾರೆ. ಬಟ್ ಇಲ್ಲ ಹಾಗೆ ಅಂತ. ಬಟ್ ಎಲ್ಲ ಮನೆಯವರೆಲ್ಲ ಹೇಳೋದು ಸಹ ಒಂದು ಕಾನ್ವರ್ಸೇಷನ್ ಚೆನ್ನಾಗಿತ್ತು, ಒಂದು ಕಾಮಿಡಿ ಆಗಿತ್ತು. ಅದೇನು ಸೀರಿಯಸ್ ಆಗಿ ಅಂತ ನಿಜವಾಗ್ಲೂ ಅನಿಸ್ಲಿಲ್ಲ. ಬಟ್ ಅದನ್ನ ಕಾಮಿಡಿ ಆಗಿನೇ ಹ್ಯಾಂಡ್ಲ್ ಮಾಡಿದ್ರು ಸುದೀಪ್ ಅವರು. ಇತ್ತೀಚೆಗೆ ಯಾಕೋ ಚೈತ್ರ ಅವರಿಂದಾನೇ ಜಾಸ್ತಿ ಕಾಮಿಡಿ ತೆಗಿತಾ ಇದ್ದಾರೆ ಅಂತ ನನಗೆ ಅನಿಸ್ತಿದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಮಂಜು ಅವರಿಗೆ ಫ್ರೆಂಡ್ಶಿಪ್ ನ ಹ್ಯಾಂಡ್ಲ್ ಮಾಡೋದಿಕ್ ಬರೋದಿಲ್ಲ ಅಂತ ಕೊಡ್ತಾರೆ. ಸೊ ಅದಕ್ಕೆ ಮಂಜು ಮತ್ತೆ ಗೌತಮಿ ಅವರು ಎಸ್ ಅಂತ ಇಟ್ಕೊಂಡಿರ್ತಾರೆ, ಮೋಕ್ಷಿತ್ ಅವರು ನೋ ಅಂತ ಇಟ್ಕೊಂಡಿರ್ತಾರೆ. ನಾನು ಇನ್ ಬೇರೆಯವ್ರದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸೊ ಸುದೀಪ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಗೌತಮಿ ಕೇಳ್ತಾರೆ ಯಾಕೆ ಎಸ್ ಅಂತ. ಇಲ್ಲಿ ಗೌತಮಿ ಅವರು ಕ್ಲೆವರ್ ಆಗಿ ಆನ್ಸರ್ ಮಾಡ್ತಾರೆ. ಇಲ್ಲಿ ನಮಗೆ ಬೇಕಾಗಿರೋದು ಬೇರೆ ಆನ್ಸರ್. ಇಲ್ಲಿ ಏನಕ್ಕೆ ಈ ಕ್ವಶನ್ ಕೇಳಿದ್ರು ಅಂತ ನಮಗ್ ಗೊತ್ತಿದೆ, ಆಡಿಯನ್ಸ್ ಗಳಿಗೆ ಗೊತ್ತಿದೆ, ಮತ್ತೆ ಸುದೀಪ್ ಅವ್ರಿಗೂ ಗೊತ್ತಿದೆ ಯಾವ ಆನ್ಸರ್ ಬೇಕು, ಯಾರಿಗೆ ಏನ್ ಮುಟ್ಟಿಸ್ಬೇಕು ಅಂತ ಕ್ವಶನ್ ಅಲ್ಲಿ ಸುದೀಪ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ನಮ್ಗೆ ಇವಾಗ ಗೌತಮಿ ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಲ್ಲ ಇತ್ತು. ಬಟ್ ಆದ್ರೆ ಗೌತಮಿ ಅವರಲ್ಲಿ ಏನ್ ಎಷ್ಟು ಕ್ಲೆವರ್ ಆಗಿ ಆನ್ಸರ್ ಮಾಡ್ತಾರೆ ಅಂದ್ರೆ, ಹೌದು ಇವರಿಗೆ ಫ್ರೆಂಡ್ಶಿಪ್ ನ ಹ್ಯಾಂಡ್ಲ್ ಮಾಡಕ್ ಬರಲ್ಲ, ಆ ಒಂದು ಲೈನ್ ಗೊತ್ತಿಲ್ಲ ಅವರಿಗೆ. ಈ ಫ್ರೆಂಡ್ಶಿಪ್ ಅಂತ ಅಂದ್ಮೇಲೆ ಇಲ್ಲಿ ನಾವ್ ಏನೇ ಕಾನ್ವರ್ಸೇಷನ್ ಮಾತಾಡಿದ್ರು ಅದು ಹೊರಗಡೆಗೆ ಹೋಗ್ಬಾರ್ದು, ಅದು ಇವರಿಂದ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಲ್ದೇನೆ ಇವ್ರ ಜೊತೆ ಮಾತಾಡಿದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇವ್ರದೇ ವಿಷಯ ಇರುತ್ತೆ ವಿನಃ ಬೇರೆಯವ್ರಿಗೆ ಮಾತಾಡೋದಕ್ಕೆ ಅವ್ರದ್ದು ಡಾಮಿನೇಟ್ ಇರಲ್ಲ, ಇವ್ರದೇ ಒಂದು ವಿಷಯನ ಅವರು ಡಾಮಿನೇಟ್ ಮಾಡ್ತಾರೆ ಅಂತ ಅವರು ಮಂಜು ಮೇಲೆ ಆರೋಪ ಮಾಡಿದ ತರ ಹೇಳ್ತಾರೆ ಅಲ್ಲಿ. ಇಲ್ಲಿ ಆನ್ಸರ್ ಗೌತಮಿ ಆನ್ಸರ್ ನಾವು ಅಬ್ಸರ್ವ್ ಮಾಡಿದ್ರೆ ಗೌತಮಿ ಅವ್ರಿಗೆ ಯಾವ ತರ ಅದು ಬೆನಿಫಿಟ್ ಆಗ್ಬೇಕು ಆ ತರ ಇತ್ತಷ್ಟೇ ಆನ್ಸರ್ ಅಲ್ಲಿ. ಸೊ ಅಲ್ಲಿ ಮಂಜುವಿಗೆ ಯಾವುದೇ ರೀತಿ ಒಂದು ಬೆನಿಫಿಟ್ ಆಗ್ಲಿ ಒಂದು ಕ್ರೆಡಿಟ್ ಆಗ್ಲಿ ಬರೋ ತರ ಇರ್ಲಿಲ್ಲ ಅಲ್ಲಿ. ಆ ಸ್ಟೇಟ್ಮೆಂಟ್ ಅನ್ನ ತಮಗೆ ಹೇಗೆ ಬೇಕೋ ಆ ತರ ಮಾತಾಡಿದ್ದು ಗೌತಮಿ ಅವರ ಒಂದು ಕೆಪಾಸಿಟಿ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಯಾವ ತರ ಬೇಕಾದ್ರೂ ಒಂದು ಭಾಷೆಯನ್ನು ತಗೊಂಡೋಗೋ ಶಕ್ತಿ ಗೌತಮಿಗಿದೆ. ಸೊ ಅದೇ ಒಂದು ಟ್ಯಾಲೆಂಟ್ ನ ಇಲ್ಲಿ ಯೂಸ್ ಮಾಡಿದ್ರು. ಆದ್ರೆ ಸುದೀಪ್ ಅವ್ರು ಏನ್ ಮಾಡ್ತಾರೆ, ಇವರಿಗೆ ಮಂಜು ಅವ್ರಿಗೆ ಕೇಳ್ತಾರೆ ನೀವ್ ಯಾಕೆ ಎಸ್ ಅಂತ ಇಟ್ಕೊಂಡಿದೀರ ಅಂತ. ಹೌದಣ್ಣ ನನಗೆ ಫ್ರೆಂಡ್ಶಿಪ್ ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ ಬರಲ್ಲ ಅಂತ.
ಹೌದೌದು ಬಿಡಿ. ನಿಮ್ಗೆ ಹ್ಯಾಂಡ್ಲ್ ಮಾಡಕ್ ಬರಲ್ಲ ಅಂದ್ರೆ ನಾವು ನಂಬೇಕು ಅನ್ನೋ ರೀತಿಲಿ ಅವರು ನಗ್ತಾರೆ ಆಕ್ಚುಲಿ ಸುದೀಪ್ ಅವರು. ಬಟ್ ಅದೇ ಟೈಮಲ್ಲಿ ಇವ್ರು ಮೋಕ್ಷಿತ ಅವ್ರು ನೋಡಿರ್ತಾರಲ್ಲ, ಮೋಕ್ಷಿತ ಅವ್ರನ್ನ ಕೇಳ್ತಾರೆ, "ಏನಕ್ಕೆ ನೀವು ಮಾತ್ರ ನೋ ಅಂತ ಇಟ್ಕೊಂಡಿದ್ದೀರಿ? ಅವ್ರು ಎಸ್ ಅಂತ ಇಟ್ಕೊಂಡಿದ್ದಾರೆ" ಅಂದಾಗ ಗೌ ಮೋಕ್ಷಿತ ಅವರೇ ನಿಜ ಹೇಳ್ತಾರೆ. ಏನಂತ ಅಂದ್ರೆ, "ಇಲ್ಲ ಅವ್ರು ಚೆನ್ನಾಗಿನೇ ಅರ್ಥ ಮಾಡ್ಕೊಂಡಿದ್ದಾರೆ ಗೌತಮಿನ. ಅವ್ರು ಗೌತಮಿ ಜೊತೆ ಫ್ರೆಂಡ್‌ಶಿಪ್ ತುಂಬಾ ಚೆನ್ನಾಗಿದೆ. ಗೌತಮಿಗೆ ಎಲ್ಲಿ ನೋವಾಗಿದೆ, ಏನಿಗೆ ಬೇಜಾರಾಗಿದೆ ಇದ್ರ ಬಗ್ಗೆ ಎಲ್ಲ ಮಂಜುಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಚೆನ್ನಾಗಿ ಗೌತಮಿನ ಕೇರ್ ಮಾಡ್ತಾರೆ" ಅಂತ ಹೇಳೋ ಅರ್ಥದಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕೊನೆಯಲ್ಲಿ ಒಂದು ಲೈನ್ ಹೇಳ್ತಾರೆ. ಅವ್ರು ಏನಂತ ಅಂದ್ರೆ, "ಗೌತಮಿಗೆ ಹೇಗೆ ಬೇಕೋ ಹಾಗೆ ಮಂಜು ಅವರಿದ್ದಾರೆ" ಅಂತ ಹೇಳ್ತಾರೆ. ಸೊ ಈ ಲೈನು ಸುದೀಪ್ ಅವ್ರಿಗೆ ಬೇಕಾಗಿರುತ್ತೆ. ಇದನ್ನ ಮಂಜುಗೆ ಅರ್ಥ ಮಾಡಿಸ್ಬೇಕಾಗಿರುತ್ತೆ. ಮತ್ತೆ ಆಡಿಯನ್ಸ್‌ಗಳು ಎಲ್ಲಾರ್ದು ಒಂದು ಕ್ವೆಶ್ಚನ್ ಇದೇ ಆಗಿರುತ್ತೆ. ಸೊ ಇದು ಇಲ್ಲಿ ಬಂದಾಗ ಸುದೀಪ್ ಅವರು ಮತ್ತೆ ಮೋಕ್ಷಿತ ಅವ್ರನ್ನ ರಿಪೀಟ್ ಮಾಡಿ ಲೈನ್ ಅಂದಾಗ ಸೇಮ್ ಅದನ್ನೇ 2 ಸರಿ ರಿಪೀಟ್ ಮಾಡ್ತಾರೆ. "ಗೌತಮಿಗೆ ಹೇಗ್ ಬೇಕೋ ಹಾಗೆ ಮಂಜು ಅವರಿದ್ದಾರೆ" ಅಂತ ಹೇಳ್ತಾರೆ. ಹೌದು ಅಂತೇಳಿ ಇಡೀ ಮನೆಗೆ ಅದನ್ನ ರಿಪೀಟ್ ಮಾಡಿ ಅಂತ ಹೇಳ್ತಾರೆ. ಮಂಜುಗೆ ಅರ್ಥ ಆಯ್ತಾ ಅನ್ನೋ ರೀತಿಲಿ ಅವ್ರು ನೋಡ್ತಾರೆ. ಇವನು ಸಹ ಸುದೀಪ್ ಅವ್ರನ್ನ ನೋಡ್ತಾನೆ. ಬಟ್ ನನಗೆ ಗೊತ್ತಿಲ್ಲ ಅದೆಷ್ಟ್ರ ಮಟ್ಟಿಗೆ ಅವನ ತಲೆಗೆ ಹೋಗಿದೆಯೋ ನಂಗೆ ಗೊತ್ತಿಲ್ಲ. ಸುದೀಪ್ ಸರ್ ಅಂತೂ ಇಲ್ಲೂ ಸಹ ತುಂಬಾ ಅಂಡರ್‌ಲೈನ್ ಮಾಡಿ ಅವನಿಗೆ ಡೈರೆಕ್ಟ್ ಆಗಿನೇ ಹೇಳ್ತಾರೆ. ಅದೆಷ್ಟ್ರ ಮಟ್ಟಿಗೆ ಅವ್ರಿಗೆ ಅರ್ಥ ಆಗಿದೆ ಅಂತ ನೋಡೋಣ. ನಮಗೂ ಇನ್ನು ಗೊತ್ತಾಗುತ್ತೆ ಇವಾಗ ನೆಕ್ಸ್ಟ್ ವೀಕ್‌ಗಳಲ್ಲಿ. ಸೊ ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮೋಕ್ಷಿತ್ ಅವರು ಬರೀ ಮಾತು ಅಷ್ಟೇ, ಆಟದಲ್ಲಿ ಏನೂ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಬಟ್ ಆಕ್ಚುಲಿ ಇದು ಒಂದು ಒಳ್ಳೆ ಸ್ಟೇಟ್ಮೆಂಟೇ ಆಗಿತ್ತು. ಇದು ಆಕ್ಚುಲಿ ನಿಜವೂ ಹೌದು. ಸೋ ಫಾರ್ ಇಲ್ಲಿವರೆಗೂ ನಮಗೂ ಸಹ ಆಡಿಯನ್ಸ್‌ಗಳಾಗಿ ನಾನು ನೋಡ್ತಾ ಇರ್ಬೇಕಲ್ಲೋ ಅದೇ ಥರನೇ ಅನ್ಸಿರೋದು. ಇದುವರೆಗೂ ಅವ್ರು ಆಡಿರೋದು ಒಂದೇ ಒಂದು ಆಟ. ಅದು ಬಿಟ್ರೆ ಇದುವರೆಗೂ ಅವ್ರ ಆಟದಲ್ಲಿ ಝೀರೋನೇ ಇರೋದು. ಬರೀ ಕೆಲವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡೇ ಇಷ್ಟು ದೂರ ಬಂದಿದ್ದಾರೆ ಅಂತಾನೆ ನನಗೂ ಎಷ್ಟೋ ಸರಿ ಅನ್ಸಿದೆ. ಸೊ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ರೈಸ್ ಮಾಡಿದ್ದು ವಾಯ್ಸ್‌ನ ಅಂದ್ರೆ ರಜತ್ ಅಂದ್ರೆ ತಪ್ಪಾಗ್ಲಾರ್ದು. ಅದು ಅವ್ರು ಸುದೀಪ್ ಅವ್ರ ಎದುರುಗಡೆಲೇ ಹೇಳ್ತಾರೆ. ಇವ್ರು ಯಾವುದೇ ಒಂದು ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ. ಅವ್ರು ಬರೀ ಮಾತಾಡಿದ್ರು. ಅದಕ್ಕೋಸ್ಕರ ನಾನು ಕಳಪೆ ಕೊಟ್ಟೆ. ಬೇರೆಯವ್ರು ಯಾರು ಕಳಪೆನೇ ಕೊಡ್ಲಿಲ್ಲ ಅವ್ರಿಗೆ ಅನ್ನೋದು ಅವ್ರಿಗೆ ಆಶ್ಚರ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಮನೆಯವ್ರ ಜೊತೆ ಎಲ್ರ ಜೊತೆ ಚೆನ್ನಾಗಿದ್ದಾರಂತೆ. ಸೊ ಅದಕ್ಕೆ ಯಾರು ಕಳಪೆ ಕೊಡಲ್ವಂತೆ ಅಂತ ಹೇಳ್ತಾರೆ. ಸೊ ಆಗ ಕಳಪೆ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ದೇ ಇದ್ರೂ ಸಹ ನೀವು ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರ ಕಳಪೆ ಕೊಡಿ. ಜನ ಇದ್ದಾರೆ ಹೊರಗಡೆ. ಅವ್ರು ಬಾಕಿದೆಲ್ಲ ನೋಡ್ಕೊಳ್ತಾರೆ ಅನ್ನೋ ಅರ್ಥ ಐತೆ ಅಷ್ಟೇ ಅಲ್ಲಿ. ಈ ಕಳಪೆಗೆ ಇದೇ ಮಾನದಂಡ ಅಂತ ಯಾರು ಕೊಡಕ್ಕಾಗಲ್ಲ. ಬಟ್ ಸಿಲ್ಲಿಯಾಗಿ ಕೊಡೋರು ತುಂಬಾ ಜನ ಇದ್ದಾರೆ ಅಂತ ನನಗೂ ಅನ್ಸಿದೆ ಎಷ್ಟೋ ಸರಿ. ಇನ್ನು ಎಸ್ ಆರ್ ನೋದ ಕೊನೆಯ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಧನರಾಜ್ ಅವ್ರಿಗೆ ಅವಾಗ ಯಾರಾದ್ರೂ ಪಕ್ಕದಲ್ಲಿ ಕೊಡ್ತಾ ಇರಬೇಕು ಅಂತ ಹೇಳ್ತಾರೆ ಸುದೀಪ್ ಅವರು. ಅದಕ್ಕೆ ಆಲ್ಮೋಸ್ಟ್ ಎಷ್ಟೋ ಜನ ಎಸ್ ಅಂತ ಇರುತ್ತೆ. ಅವ್ರಿಗೆ ಹೆಂಗೆ ಅಂದ್ರೆ ಬೇರೆಯವ್ರ ಮಾತೆಲ್ಲ ಕೇಳ್ತಾರೆ. ಬೇರೆಯವ್ರು ಕೊಟ್ಟ ಆನ್ಸರ್‌ಗಳಿಂದನೇ ಅವರು ಸ್ವಲ್ಪ ಬೇರೆ ಬೇರೆ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅಲ್ಲಿಂದ ಅರ್ಥ ಇರುತ್ತೆ. ಬಟ್ ಅದು ಅಷ್ಟೊಂದೇನು ಎಫೆಕ್ಟಿವ್ ಇಲ್ಲ ಅಂದ್ರೂ ಒಂದ್ ರೀತಿಲಿ ತಕ್ಕ ಮಟ್ಟಿಗೆ ಓಕೆ ಅಂತ ಅನಿಸ್ತು. ಬಟ್ ಅವರು ಇದು ಇಂಡೈರೆಕ್ಟ್ ಆಗಿ ಧನರಾಜ್‌ಗೆ ಎಚ್ಚರಿಕೆ ಸಹ ಇದ್ರೂ ಇರ್ಬೋದು. ಬೇರೆಯವ್ರ್ ಕೊಡೋವರೆಗೂ ಕಾಯ್ಬೇಡ. ನಿನ್ ಆಟ ನೀನ್ ಆಡು ಅನ್ನೋ ತರ ಇತ್ತು ಅಂತ ಅನ್ಸುತ್ತೆ ನನಗೆ. ಇನ್ನು ಇದೆಲ್ಲ ಆದ್ಮೇಲೆ ಸುದೀಪ್ ಅವರು ರಜತ್ ಮತ್ತೆ ಧನರಾಜ್ ಅವ್ರನ್ನ ಸೇಫ್ ಮಾಡ್ತಾರೆ. ಈ ಸೇವ್ ಮಾಡಿದ್ಮೇಲೆ ಏನಾಗುತ್ತೆ ರಜತ್ ಅವರು ಒಂದು ಆಡಿಯನ್ಸ್‌ಗೆ ಒಂದು ಥ್ಯಾಂಕ್ಸ್ ಎಲ್ಲ ಹೇಳ್ಬೇಕಲ್ಲ ಆ ಟೈಮಲ್ಲಿ ಮನೆಯವ್ರಿಗೆಲ್ಲ ಒಂದು ದುರಹಂಕಾರದಿಂದನೇ ಒಂದು ಮಾತಾಡ್ತಾರೆ. ಸೊ ಅದು ದುರಹಂಕಾರನೋ ಇಲ್ಲ ಆಟಿಟ್ಯೂಡೋ ಅಂತಾನೂ ತಗೋಬಹುದು. ಬಟ್ ಏನೇ ಆದ್ರೂ ಅದು ಇನ್ ಫ್ರಂಟ್ ಆಫ್ ಅದು ಆಟಿಟ್ಯೂಡ್‌ಗಳಿಗೆಲ್ಲ ಕಿಂಗ್ ಅಂದ್ರೇನೆ ನಮ್ಮ ಸುದೀಪ್ ಸರ್. ಸೊ ಅವ್ರ ಮುಂದೆ ಇವ್ರು ಈ ತರ ಮಾತಾಡಿದಾಗ ನನಗೆ ಯಾಕೋ ಅದು ಫನ್ನಿ ಆಗಿ ಕಾಣಿಸ್ತು. ಸುದೀಪ್ ಅವರು ಅದನ್ನ ಫನ್ನಿ ಆಗಿ ತಗೊಂಡ್ರು ಅಂತ ನಾನು ಅನ್ಕೊಳ್ತೀನಿ. ಅಷ್ಟೊಂದು ಸೀರಿಯಸ್ ಆಗಿ ಯಾರು ತಗೊಳ್ಳೋದು ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಆ ವಿಷಯಗಳನ್ನ. ಬಟ್ ಏನು ಅಂತಂದ್ರೆ ಒಂದೇನು ಅಂತಂದ್ರೆ ರಜತ್ ಅವರು ಈ ತರ ಆಟಿಟ್ಯೂಡ್ ಅಲ್ಲಿ ಮಾತಾಡಿದ್ರು ಸಹ ಕೆಲವೊಂದು ಸರಿ ತುಂಬಾ ಅವ್ರದ್ದು ಏನಂದ್ರೆ ಒಂದು 20% ಆಟಿಟ್ಯೂಡ್ ಇದ್ರೆ ಒಂದು 80% ತುಂಬಾ ಕಾಮಿಡಿನೂ ಇರುತ್ತೆ ಅವ್ರದ್ರಲ್ಲಿ. ಸೊ ಅದಕ್ಕೋಸ್ಕರನೇ ಒಂದು ಈ ಶೋಗೆ ಎಲ್ಲಾ ಒಂದು ಮಿಕ್ಸ್ಡ್ ಕಲರ್ಸ್ ರಜತ್ ಹತ್ರ ಇದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಇನ್ನೊಂದು ಟಾಸ್ಕ್ ಅನ್ನ ಒಂದು ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಅವರು ಅಷ್ಟೊತ್ತಿಗೆ. ಏನಪ್ಪಾ ಅಂತಂದ್ರೆ ಅದೇ ಪಂಚಿಂಗ್ ಬ್ಯಾಗ್. ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರಿಗೆ ಪಂಚ್ ಮಾಡಿ. ನೀವು ರೀಸನ್ ಕೊಡಿ. ಎಷ್ಟು ರೀಸನ್ ಇರುತ್ತೋ ಅಷ್ಟು ಪಂಚ್ ಮಾಡಿ ಅಂತ ಹೇಳ್ತಾರೆ. ಮೊದ್ಲಿಗೆ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದು ಅವರು ಫೋಟೋ ತಗೊಳ್ಳೋದು ಗೌತಮಿ ಫೋಟೋವನ್ನ ಅಂಟಿಸ್ತಾರೆ. ಅವ್ರು ಕೊಡೋ ರೀಸನ್ ಏನು ಅಂತ ಅಂದ್ರೆ ಲಾಸ್ಟ್ ವೀಕ್ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅವರು ನನ್ನನ್ನೇ 3 ಸರಿ ನನ್ನನ್ನೇ ಫಸ್ಟೇ ಎತ್ತಿಟ್ಕೊಳಕ್ಕೆ ಹೇಳಿದ್ರು. ಅವರು ಸುರೇಶ್ ಅವ್ರಿಗೆ ಬಯಾಸ್ಡ್ ಆಗಿದ್ರು. ಸುರೇಶ್ ಅವ್ರನ್ನ ಕ್ಯಾಪ್ಟನ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ರು. ಒಬ್ಬ ಕ್ಯಾಪ್ಟನ್ ಆಗಿ ಈ ತರ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ.
ಆಕ್ಚುಲಿ ನಾನು ಈ ವಾರ ಪೂರ್ತಿ ಇದನ್ನ ವೆಯ್ಟ್ ಮಾಡ್ತಾ ಇದ್ದೆ. ಅಟ್‌ಲೀಸ್ಟ್ ಎಲ್ಲಾ ವಿಷಯಗಳು ಬಂದು ನಾನು ಅನ್ಕೊಂಡು ಇದೊಂದು ವಿಷಯ ಬರಲಿಲ್ವಲ್ಲ? ಇದು ಇಂಪಾರ್ಟೆಂಟ್ ಟಾಪಿಕ್ಕೇ ಆಗಿತ್ತು. ಯಾಕೆ ಮಾತಾಡ್ಲಿಲ್ಲ ಸುದೀಪ್ ಅವರು? ಅಟ್‌ಲೀಸ್ಟ್ ಯೆಸ್ ಆರ್ ನೋ ರೌಂಡಲ್ಲಾದ್ರು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲೂ ಬಂದಿರಲಿಲ್ಲ. ಬಟ್ ಇಲ್ಲಿ ರಜತ್ ಅದನ್ನ ಹೇಳಿದ್ದು ನೋಡಿ ನನಗೆ ಸ್ವಲ್ಪ ಖುಷಿ ಆಗುತ್ತೆ. ಕಾರಣ ಇಷ್ಟೇ, ನನಗೂ ಆಸ್ ಎ ಆಡಿಯನ್ಸ್ ಆಗಿ ನನಗೂ ಅನ್ಸಿದೆ, ತುಂಬಾ ಜನಕ್ಕೆ ಅನ್ಸಿದೆ. ಅಲ್ಲಿ ಮನೆ ಒಳಗಡೆ ಬರೀ ರಜತ್ ಬಿಟ್ರೆ ಇನ್ನು ಬೇರೆ ಯಾರಿಗೂ ಅನಿಸ್ತಿಲ್ವಾ ಇದ್ರ ಬಗ್ಗೆ ವಾಯ್ಸ್ ಔಟ್ ಮಾಡ್ಬೇಕು ಅಂತ? ಅಷ್ಟು ಈಸಿ ಗೋಯಿಂಗ್ ತಗೋಬಿಟ್ರಾ ಅಂತ ನನಗನ್ನಿಸ್ತು. ಸೊ ಬಟ್ ರಜತ್ ಅವ್ರು ಆ ಥರ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಅವರು ಅದಕ್ಕೋಸ್ಕರ ಪಂಚ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪಂಚನ್ನು ಕೊಟ್ಟು ಅದು ಏನಪ್ಪಾ ರೀಸನ್ ಕೊಡ್ತಾರೆ ಅಂತ ಅಂದ್ರೆ, ಗೌತಮಿ ಅವರು ನನಗೇ ಕಳಪೆ ಕೊಡ್ತಾರೆ ಲಾಸ್ಟ್ ವೀಕು. ಅದಕ್ಕೆ ಕೊಟ್ಟಂತ ರೀಸನ್ ಏನಪ್ಪಾ ಅವರು ಅಂತ ಅಂದ್ರೆ, ಧನ್‌ರಾಜ್ ಮೇಲೆ ನಾನು ಅವ್ರನ್ನ ಜೋರಾಗಿ ತಳ್ದೆ ಅಂತ. ಬಟ್ ಅವ್ರು ಅಲ್ಲೇ ನಿಂತಿದ್ದು, ಧನ್‌ರಾಜೇ ಬಂದು ಫಸ್ಟ್ ನನಗೆ ಕೆನ್ನೆಗೆ ಹೊಡೆದಿದ್ದವರು. ಅಂದ್ರೆ ಟೀಸ್ ಮಾಡಿದ್ದು ನನಗೆ. ಅದು ಕಾಣ್ಲಿಲ್ಲ ಅವರಿಗೆ. ಅಲ್ಲಿ ಅವ್ರಿಗೆ ಧನ್‌ರಾಜ್‌ಗೆ ಕಳಪೆ ಕೊಡ್ಬೇಕು ಅಂತ ಅನಿಸ್ಲಿಲ್ಲ. ನಾನ್ ಕಂಡೆ ಅಂತ ಹೇಳಿ ಗೌತಮಿಗೆ ಮತ್ತೊಂದು ಪಂಚನ್ನು ಕೊಡ್ತಾರೆ. ನನಗನ್ಸಿದ್ದೇನು ಅಂದ್ರೆ ಎರಡೂ ತುಂಬಾ ವ್ಯಾಲಿಡ್ ಆಗಿತ್ತು. ತುಂಬಾ ಚೆನ್ನಾಗೇನೆ ಒಂದು ರೀಸನ್ ಕೊಟ್ಟು ರಜತ್ ಅವರು ಇಲ್ಲಿ ಅವ್ರ ಕೆಲಸವನ್ನ ಮಾಡಿದ್ರವ್ರು. ಇನ್ನು ನೆಕ್ಸ್ಟು ಐಶ್ವರ್ಯ ಅವ್ರು ಬರ್ತಾರೆ. ಐಶ್ವರ್ಯ ಅವ್ರು ಬಂದು ಮಂಜು ಅವ್ರ ಫೋಟೋ ಹಾಕ್ತಾರೆ. ಮಂಜು ಅವ್ರ ಫೋಟೋ ಹಾಕ್ಬಿಟ್ಟು ನನಗಿಲ್ಲಿ ಆಶ್ಚರ್ಯ ಆಗಿದೆ ಏನು ಅಂದ್ರೆ ಐಶ್ವರ್ಯ ಅವರು, ಮಂಜು ಅವರು ನಿನ್ನೆ ಕೊಟ್ಟಂತಹ ಒಂದು ಎಕ್ಸ್‌ರೇ ರಿಪೋರ್ಟ್ ಇತ್ತಲ್ಲ, ಸೊ ಆ ಒಂದು ಟಾಸ್ಕಲ್ಲಿ ಕೊಟ್ಟಂತಹ ರೀಸನ್‌ಗಳ್ನು ಇಟ್ಕೊಂಡು ಇಲ್ಲಿ ಇವ್ರು ಪಂಚ್ ಮಾಡ್ತಾರೆ. ಅಂದ್ರೆ ನನ್ಗನ್ಸಿದ್ದೇನು ಅಂತಂದ್ರೆ ಸ್ವಲ್ಪ ಇವ್ರು ಕ್ಯಾರಿ ಮಾಡ್ತಾರೆ ಪ್ರತಿಯೊಂದನ್ನುವೆ. ಸೊ ಹಾಗಾಗಿ ಇವ್ರು ಒಂದು 3 ರೀಸನ್ ಕೊಡ್ತಾರೆ. ಸೊ ಅದು ಆಬ್ವಿಯಸ್ಲಿ ಅವರಿಂದ ನಾವು ಎಕ್ಸ್‌ಪೆಕ್ಟ್ ಮಾಡಿದ್ದು. ಅದ್ರಲ್ಲಿ ನನಗೇನು ವಿಶೇಷ ಅಂತಾನು ನನ್ಗೇನು ಅನಿಸ್ಲಿಲ್ಲ ಅಲ್ಲಿ. ಸೊ ಇನ್ನು ನೆಕ್ಸ್ಟ್ ಸುರೇಶ್ ಅವ್ರು ಬರ್ತಾರೆ. ಇವ್ರು ಬಂದ್ಬಿಟ್ಟು ಒಂದು ರಜತ್ ಅವರಿಗೆ ಫೋಟೋ ಹಾಕ್ಬಿಟ್ಟು ಒಂದೇ ಒಂದು ಪಂಚ್ ಕೊಡ್ತಾರೆ. ಅವ್ರು ಜಾಸ್ತಿ ಮಾತಾಡ್ತಾರೆ ಅಂತ ಅಷ್ಟೇ. ಮತ್ತೇನು ಅಲ್ಲೇನು ಸ್ಪೆಷಲ್ ಏನು ಇರ್ಲಿಲ್ಲ. ಇನ್ನು ಹನುಮಂತ ಬರ್ತಾರೆ. ಹನುಮಂತನ್ಗೆ ನೀವು ಸೀರಿಯಸ್ ಆಗಿ ಪಂಚ್ ಕೊಡ್ಬೇಕಿಲ್ಲಿ ಅಂತ ಸ್ವಲ್ಪ ಎಚ್ಚರಿಕೆ ಅಂತಾರ ಇವ್ರು ಹೇಳ್ತಾರೆ ಸುದೀಪ್ ಅವರು. ಅವ್ರು ಇದೇ ಫೋಟೋ ಕೊಡ್ತೀನಿ ಅಂತ ಹೇಳಿ ರಜತ್ ಅವರಿಗೆ ಕೊಡ್ತಾರೆ. ನನ್ನನ್ನ ಎಣ್ಣೆ ಹಾಕಕ್ ಕರಿತೀಯಾ? ಕೈ ಹೊತ್ತು ಬಾ ಅಂತ ಕರಿತೀಯಾ? ನನ್ನ ಫ್ರೆಂಡ್‌ಗೆ ಹೊಡೆದಿದ್ಯಾ ನೀನು? ಹಾಗೆ ಹೀಗೆ ಅಂತೇಳಿ ಅವನು ಒಂದಷ್ಟು ಕಾಮಿಡಿಯಾಗೆ ಕೊಡ್ತಾನೆ ಹನುಮಂತ ಅವರು. ಇನ್ನು ತ್ರಿವಿಕ್ರಮ್ ಅವ್ರು ಬಂದು ಅವರು ಸಹ ಐಶ್ವರ್ಯ ಫೋಟೋ ಹಾಕ್ಬಿಟ್ಟು ಐಶ್ವರ್ಯ ಅವರಿಗೆ ನಾನು ಹೊರಗಡೆ ಹೇಗ್ ನೋಡಿದ್ದೀನೋ ಆ ತರ ಇಲ್ಲ ಐಶ್ವರ್ಯ ಅಂತ ಹೇಳ್ತಾರೆ. ಹಾಗೂ ಇವರೆಲ್ಲ ಇಲ್ಲಿ ಗುಂಪು ಕಟ್ಕೊಂಡು ಒಂದು ಟಾರ್ಗೆಟ್ ಮಾಡ್ಕೊಂಡು ಇರೋ ತರ ಕಾಣ್ತಿದೆ ಇವರೆಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ಹೆಂಗಿತ್ತು ಅಂದ್ರೆ ಐಶ್ವರ್ಯನ ಈಗ ಒಂದು ಟಾರ್ಗೆಟ್ ಮಾಡೋದಿಕ್ಕೆ ಅಂದ್ರೆ ಟಾರ್ಗೆಟ್ ಅನ್ನೋದಕ್ಕಿಂತೆಲ್ಲ ಒಂದು ರೆಡ್ ಹ್ಯಾಂಡಾಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ ಇವಾಗ. ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರನ್ನ ಇವ್ರು ಟಾರ್ಗೆಟ್ ಮಾಡಿದ್ರು. ಸೊ ಈಗ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ಎಷ್ಟು ದಿನ ಕೊಡ್ತಾರೋ ಅಷ್ಟು ದಿನ ಇವ್ರು ಇಸ್ಕೊಳ್ಳೇಬೇಕು. ಸೊ ಅದೇ ರೀಸನ್‌ಗಳ್ನ ಕೊಟ್ಟು ತ್ರಿವಿಕ್ರಮ್ ಅವರು ಒಂದೆರಡು ಹೊಡೆದಿದ್ದಂತೂ ಜೋರಾಗೆ ಕೊಡ್ತಾರೆ ಐಶ್ವರ್ಯಗೆ. ಇನ್ನು ಧನ್‌ರಾಜ್ ಅವರು ತ್ರಿವಿಕ್ರಮ ಕೊಡ್ತಾರೆ. ಸೊ ಅದು ಮಾಮೂಲಿ ಅವರಿಬ್ಬರದ್ದು ಒಂದು ಫೈಟ್ ನಡೀತ್ಲೇ ಇದೆ. ಅದ್ರಲ್ಲಿ ಏನು ವಿಶೇಷ ಅಂತ ನನ್ಗನ್ನಿಸ್ತಿಲ್ಲ. ಇನ್ನು ನೆಕ್ಸ್ಟ್ ಶಿಶಿರ್ ಬರ್ತಾರೆ. ಶಿಶಿರ್ ಬಂದ್ಬಿಟ್ಟು ಇವ್ರನ್ನ ಮಂಜು ಅವರು ತಗೊಳ್ತಾರೆ. ಅವರು ಸ್ವಲ್ಪ ಸೈಲೆಂಟ್ ಆಗೇನೋ ಒಂದು 3 ಪಾಯಿಂಟ್ಸ್ ಹೇಳ್ತಾರೆ. ಅದೇನ್ 3 ಪಾಯಿಂಟ್ಸ್ ಅಂದ್ರೆ ಆಕ್ಚುಲಿ ಲಾಸ್ಟ್ ವೀಕ್ ನಾಮಿನೇಷನ್‌ಗೆ ಮಾಡುವಾಗೆಲ್ಲ ಅದನ್ನ ಬಳಸಿದ್ರು. ಸೊ ಅದನ್ನೇ ಕೊಡ್ತಾರೆ. ಇನ್ನು ಮೋಕ್ಷಿತಾ ಅವ್ರು ಬರ್ತಾರೆ. ಮೋಕ್ಷಿತಾ ಅವರು ಆ ರಾಜ ರಾಣಿ ಟಾಸ್ಕ್ ಇದೆಯಲ್ಲ ಅಲ್ಲಿ ತುಂಬಾ ನನ್ನ ಅಳಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಮಂಜು ಅವರಿಗೇನೆ ಜೋರಾಗೆ ಪಂಚ್ ಮಾಡ್ತಾರೆ. ಸೊ ಇನ್ನು ಚೈತ್ರ ಅವ್ರು ಬರ್ತಾರೆ. ಚೈತ್ರ ಅವ್ರು ಬಂದ್ಬಿಟ್ಟು ನನ್ನ ಕಳಪೆ ಆಗೋದಿಕ್ಕೆ ಮೇನ್ ಕಾರಣನೇ ಇವ್ರು ಅನ್ನೋ ಅರ್ಥದಲ್ಲಿ, ಯಾಕೆಂದ್ರೆ ಇವರೇ ಫಸ್ಟ್ ಬಂದ್ಬಿಟ್ಟು ಕಳಪೆ ಕೊಡಿ ನನಗೆ ಅನ್ನೋ ರೀತಿಲಿ ಒಂದು ಸ್ಟೇಜ್‌ನ ರೆಡಿ ಮಾಡೋಗ್ತಾರೆ ಅನ್ನೋ ಅರ್ಥದಲ್ಲಿ ಇವ್ರು ಮಾಡ್ತಾರೆ. ಮತ್ತೆ ನಾಮಿನೇಷನಲ್ಲೆಲ್ಲ ಬಚಾವ್ ಆಗೋಕ್ಕೆಲ್ಲ ಏನಾದ್ರು ಟ್ರೈ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಕೆಲವೊಂದು ರೀಸನ್‌ನ. ಸೊ ಅವೆಲ್ಲ ಅಷ್ಟೊಂದೇನು ಪವರ್‌ಫುಲ್ ಇಲ್ಲ ಅಂದ್ರೂನು ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೋದೇನೋ ಅಂತ ಅನಿಸ್ತು. ಸೊ ಅವರು ಸಹ ಮಂಜುಗೆನೆ ಪಂಚ್ ಮಾಡ್ತಾರೆ. ನೆಕ್ಸ್ಟ್ ಮಂಜು ಅವ್ರು ಬರ್ತಾರೆ. ಮಂಜು ಅವರು ಇವರಿಗೆ ಯಾರಿಗೆ ಐಶ್ವರ್ಯ ಅವರಿಗೆ ನಾನು ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ. ಅಷ್ಟೊಂದು ರೀಸನ್ ಕೊಡ್ತಾರೆ ರೀ. ಒಂದು 7, 8 ರೀಸನ್ ಕೊಡ್ತಾರೆ. ಅಷ್ಟೇ ಪಂಚ್ ಕೊಡ್ತಾರೆ. ಹೊರಗಡೆಯಿಂದ ಜನ ಕೇಕೆ ಹಾಕ್ತಾರೆ. ಸ್ವಲ್ಪ ಒಂದಷ್ಟು ವ್ಯಾಲಿಡ್ ರೀಸನ್ ಇತ್ತೇನೋ ಅದ್ರಲ್ಲಿ. ಬಟ್ ಏನಪ್ಪಾ ಅಂದ್ರೆ ಐಶ್ವರ್ಯಗಂತೂ ಚೆನ್ನಾಗಿ ಪಂಚ್ ಮೇಲೆ ಪಂಚ್ ಬಿದ್ದಿದ್ದಂತೂ ಎದ್ದು ಕಾಣ್ತು ನನಗೆ. ಸೊ ಆದ್ರೆ ಒಂದು ನಾನಿಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತ ಅಂದ್ರೆ, ಈ ಐಶ್ವರ್ಯ ಅವ್ರದ್ದು ಏನೋ ಒಂದು ಗ್ಯಾಂಗ್ ಇದೆಯಲ್ಲ, ಸೊ ಅವರೆಲ್ಲ ಮಂಜುನ್ ಟಾರ್ಗೆಟ್ ಮಾಡ್ಬಿಟ್ರು ಇದ್ರಲ್ಲಿ. ಯಾಕೆ ಅವರಿಗೆ ತ್ರಿವಿಕ್ರಮ ಭವ್ಯ ಮೇಲೆ ಯಾಕೆ ಟಾರ್ಗೆಟ್ ಇರ್ಲಿಲ್ಲ? ಯಾಕೆಂದ್ರೆ ಆಕ್ಚುಲಿ ಕೊಡ್ಬೇಕಾಗಿದ್ದು ಅವ್ರು. ಆ ವಿಡಿಯೋ ಎಕ್ಸ್‌ಪೋಸ್ ಆಗಿರ್ಲಿಲ್ಲ ಅಂದ್ರೆ ಮತ್ತೆ ಅವರು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ಅದು ಈಗ ಉಲ್ಟಾ ಆಗಿದೆ ಈಗ ತ್ರಿವಿಕ್ರಮ್ ಮೇಲೆ. ತ್ರಿವಿಕ್ರಮ್‌ನಿಂದ ಮಂಜುಗ್ ತಿರುಗಿದೆ ಇವಾಗ ಅಂತ ಅನಿಸ್ತು ನನಗೆ ಯಾಕೋ. ಇನ್ನು ಇದಾದ್ಮೇಲೆ ಸುದೀಪ್ ಅವರು ಗೌತಮಿ ಅವ್ರನ್ನ ಬನ್ನಿ ಅಂತ ಕರೀತಾರೆ. ಗೌತಮಿ ಅವ್ರು ಬರ್ತಾನೆ ಸ್ವಲ್ಪ ರಾಗ ಎಳ್ಕೊಂಡ್ ಬರ್ತಾರೆ. ಅಂತ ಅಂದ್ರೆ ನನ್ಗೆ ಯಾರಿಗೂವೆ ಹೊಡಿಬೇಕು ಅಂತ ನನಗೆ ಅಷ್ಟು ಕೋಪ ಯಾರಿಗೂ ಇಲ್ಲ. ಏನೋ ಒಂದು ಈ ತರ ಮಾಡಿದಾರಲ್ಲ ಅಂತ ಬರ್ತಾ ಇರ್ತಾರೆ. ನಿಮ್ಗೆ ಅನಿಸ್ತಾ ಇಲ್ವಾ ಹೊಡಿಬೇಕು ಅಂತ? ಸೊ ಹಾಗಾದ್ರೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸುದೀಪ್ ಅವರು ಸ್ವಲ್ಪ ಕೋಪದಲ್ಲೇ ಹೇಳ್ತಾರೆ ಕೂತ್ಕೊಳ್ಳಿ ಅಂತ. ಸೊ ಅವ್ರು ಹೇಳ್ತಾರೆ, "ನೀವು ಈ ತರ ಶುಗರ್ ಕೋಟ್ ಆಗಿ ಮಾತಾಡೋದೆಲ್ಲ ಬೇಡ ನನಗೆ. ಸೊ ನೀವು ಅಂದ್ರೆ ಈ ಟಾಸ್ಕ್ ಅನ್ನು ಡಿಸೈನ್ ಮಾಡಿರೋರು ತಪ್ಪಾ ಹಾಗಾದ್ರೆ?" ಹಾಗೆ ಅಂತ ಸ್ವಲ್ಪ
ರೈಸ್ ಆಗ್ತಾರೆ ಗೌತಮಿ ಮೇಲೆ. ಗೌತಮಿ ಅವ್ರು ಹೇಳ್ತಾರೆ, "ಇಲ್ಲ ನನಗೆ ಆ ಥರ ಒಂದು ಯಾರಿಗೂ ನಂಗೆ ಹೊಡಿಬೇಕು ಅಂತಿಲ್ಲ. ಬಟ್ ನಾನು ಈ ಕ್ರಿಯೆ ಮಾಡ್ಬೇಕಾದ್ರೆ ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ಬೇಕು. ಆ ಫೋಟೋ ಅಲ್ಲಿಟ್ಟು ಬೇಕಾದ್ರೆ ರಜತ್ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ" ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ರಜತ್ ಅವರು ಫಸ್ಟ್ ಹೋಗಿ ಹೊಡೆದಿರ್ತಾರೆ ನೋಡಿ. ಹೊಡಿಬೇಕಾದ್ರೆ ಗೌತಮಿಗೆ ಈ ತರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ರು ಅಂದ್ರೆ ಬಯಾಸ್ಡ್ ಮಾಡಿದ್ರು ಅಂತೆಲ್ಲ ಹೇಳಿರ್ತಾರಲ್ಲ. ಸೊ ಅದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ ಅವರು, ಕೈ ಎತ್ತುತ್ತಾರೆ. ಬಟ್ ಆದ್ರೆ ಸುದೀಪ್ ಅವರು ಇಲ್ಲಿ ನಾನು ಕ್ಲಾರಿಫಿಕೇಶನ್ ತಗೊಳ್ಳಲ್ಲ. ನಿಮ್ಗೆ ಯಾರ ಮೇಲಾದ್ರು ಕೋಪ ಇದ್ರೆ ಹೊಡಿಬೇಕು ಅಂತ ಅಷ್ಟೇ ಅಂತ ಅಂದಾಗ, ಅವರು ನನ್ಗೆ ಯಾರಿಗೂ ಹೊಡಿಬೇಕು ಅಂತ ಅನಿಸ್ತಿಲ್ಲ ಅಂದಾಗ, ನೀವು ಬೇಡ ಬಿಡಿ ಮಾಡಬೇಡಿ ಅಂತ ಹೇಳ್ತಾರೆ. ತಿರ್ಗಾ ಗೌತಮಿ ಅವರು ಆದ್ರೂ ನಾನು ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕು, ಲಾಸ್ಟ್ ವೀಕ್ದು ಎಲ್ಲ ಇದೆ ಅಂತ ಅನ್ನೋ ರೀತಿಯಲ್ಲಿ ಕೈ ಎತ್ತುತ್ತಾರೆ. ಬಟ್ ಸುದೀಪ್ ಅವರು ಅದಕ್ಕೆ ಅಲೋ ಮಾಡಲ್ಲ. ನನಗನ್ಸಿದ್ದು ಏನಂದ್ರೆ ಸುದೀಪ್ ಅವರು ಅಲ್ಲಿ ಅಲೋ ಮಾಡಬೇಕಿತ್ತು, ಅಲ್ಲೊಂದು ಸ್ವಲ್ಪ ಕ್ಲಾಸ್ ತಗೋಬೇಕಿತ್ತು. ಯಾಕೆ ಅಂದ್ರೆ ಅವರು ಕ್ಲಾರಿಫಿಕೇಶನ್ ಏನ್ ಕೊಡ್ತಾರೆ ಅಂತ ನನಗೂ ತುಂಬಾ ಆಸೆ ಇತ್ತು, ಕೇಳಬೇಕಿತ್ತು. ರಜತ್ ಅವ್ರು ಕೇಳಿದಂತ 2 ಕ್ವೆಶ್ಚನ್‌ಗಳು ತುಂಬಾ ಚೆನ್ನಾಗಿದ್ದವು. ಅವಕ್ಕೆ ಯಾವ ತರ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಕೇಳಬೇಕಿತ್ತು. ಅಟ್‌ಲೀಸ್ಟ್ ನಾಳೆ ಗಿಮಿನೇಷನ್ ಮಾಡುವಾಗ ಎಲ್ಲರೂ ಕ್ಲಾರಿಫಿಕೇಶನ್ ಕೊಡ್ಲಿ ಗೌತಮಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಸುದೀಪ್ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು. ಅದನ್ನ ಬಿಡಬೇಕಿತ್ತು ಅವರಿಬ್ರಿಗುವೆ. ಗೌತಮಿ ಯಾವ ತರ ಅದನ್ನ ತನ್ನ ಕಡೆಗೆ ಬೇಕಾದಂಗೆ ಯಾವ ತರ ಮಾತಾಡ್ತಿದ್ರು ಅಂತ ನಾನು ಕುತೂಹಲದಿಂದ ನನಗೆ ಕೇಳೋದಕ್ಕೆ ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. ಹೆಂಗೆ ಅದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವರು ಬಯಸ್ ಮಾಡಿದ್ದು ಕಂಡ್ರೂ ಸಹ ಅದನ್ನ ಯಾವ ತರ ಸಮಂಜಯಿಸ್ಕೊತಿದ್ರು ಅಂತ ನೋಡ್ಬೇಕಿತ್ತು ನಾನು ಅಂತ ನನಗೆ ತುಂಬಾ ಕುತೂಹಲ ಇತ್ತು. ಬಟ್ ಯಾಕೋ ಸುದೀಪ್ ಅವರು ಅದಕ್ಕೆ ಅಲೋ ಮಾಡಲಿಲ್ಲ. ಅದು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಸೊ ಇನ್ನು ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಉಳಿದಿರೋದು ಭವ್ಯ ಅವರು. ಭವ್ಯ ಅವರು ಆಬ್ವಿಯಸ್ಲಿ ಯಾರು ಕೊಡ್ತಾರೆ ಅಂತ ನಮ್ಗೆ ಗೊತ್ತಿದೆ, ಐಶ್ವರ್ಯಗೆ. ಐಶ್ವರ್ಯಗಂತೂ ಏನೋ ಏನೋ ಎದುರುಗಡೆಲ್ಲೇ ನಿಲ್ಸ್ಕೊಂಡು ಹೊಡಿತಾ ಇದೀವಿ ಅನ್ನೋ ಕೋಪದಲ್ಲಿದ್ರು ಅವರು ಭವ್ಯ ಅವರು. ಅಷ್ಟಕ್ಕೂ ಅವರು ಅದೇ ಸೇಮ್ ರೀಸನ್‌ಗಳನ್ನ ಕೊಟ್ಟು, ಸೊ ಅವರು ಸಹ ಇದ್ ಮಾಡ್ತಾರೆ, ಪಂಚ್ ಮಾಡ್ತಾರೆ. ಬಟ್ ಇಲ್ಲಿ ಏನಂತ ಅಂದ್ರೆ ನಮ್ಗೆಲ್ಲ ಆಲ್ರೆಡಿ ಆ ರೀಸನ್ಸ್‌ಗಳೆಲ್ಲ ಗೊತ್ತಿದೆ. ಈ ಹೊಸ ವಿಡಿಯೋ ಬಂದ್ರಿಂದ ಅದನ್ನು ತಗೊಂಡು ಸ್ವಲ್ಪ ಈಗ ಇವ್ರು ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅನ್ನೋದು ಹೊಸ ಒಂದು ರೀಸನ್ ಉಟ್ಕೊಂಡಿದೆ ಇವಾಗ. ಸೊ ಇವಾಗ ನೋಡೋಣ ಇವರಿಬ್ರು ಮಧ್ಯೆ ಮತ್ತೆ ಯಾರು ಗೆಲ್ತಾರೆ, ಯಾರು ಬೀಳ್ತಾರೆ ನೆಕ್ಸ್ಟ್ ವೀಕಲ್ಲಿ ಅಂತ ಗೊತ್ತಾಗುತ್ತೆ ಭವ್ಯ ಮತ್ತೆ ಐಶ್ವರ್ಯ ಮಧ್ಯೆ. ಇನ್ನು ಉಳಿದಿರುವಂತ 4 ಜನದಲ್ಲಿ ಅಂದ್ರೆ ಭವ್ಯ, ಶಿಶಿರ್, ಮೋಕ್ಷಿತಾ ಮತ್ತೆ ಚೈತ್ರ ಅವರು ನಾಮಿನೇಟ್ ಆಗಿರ್ತಾರಲ್ಲ. ಸೊ ಅದ್ರಲ್ಲಿ ಮೋಕ್ಷಿತಾ ಮತ್ತೆ ಚೈತ್ರ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಮಾಡಾದ್ಮೇಲೆ ಇನ್ನು ಇಬ್ರು ಉಳ್ದಿರ್ತಾರೆ. ಬಾಟಮ್ 2 ಅಲ್ಲಿ ಶಿಶಿರ್ ಮತ್ತೆ ಭವ್ಯ ಅವರಿಬ್ರು ಇರ್ತಾರೆ. ಸೊ ಅವರಿಬ್ರಲ್ಲಿ ಈಗ ಒಬ್ರು ಹೊರಗಡೆ ಹೋಗ್ತೀರಾ ಅಂತ ಅಂದಾಗ, ಸೊ ಎಲ್ಲರೂ ಮ್ಯಾಕ್ಸಿಮಮ್ ಭವ್ಯ ಸೇಫ್ ಆಗ್ಬೇಕು ಅಂತ ಹೇಳ್ತಾರೆ. ಐಶ್ವರ್ಯ, ಮೋಕ್ಷಿತಾ, ಚೈತ್ರ ಮಾತ್ರ ಶಿಶಿರ್ ಸೇವ್ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ಸುದೀಪ್ ಅವರು ಕೊನೆಗೆ ಭವ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಶಿಶಿರ್ ಅವರು ಔಟ್ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಸ್, ಶಿಶಿರ್ ಅವರು ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೂ ಸಹ ತುಂಬಾ ಲೇಟ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಅವ್ರಿಗೆ ತುಂಬಾ ಒಂದು ಕೆಲವು ವೀಕ್‌ಗಳಿಂದನೇ ಹೇಳ್ಕೊಂಡ್ ಬಂದಿದ್ರು, ವಾರ್ನ್ ಮಾಡ್ಕೊಂಡ್ ಬಂದಿದ್ರು. ಸೊ ಆದ್ರೆ ಅವರು ತುಂಬಾ ಲೇಟ್ ಆಗಿ ಅಲರ್ಟ್ ಆದ್ರು ಅಂತ ನನಗನ್ನಿಸ್ತು. ಸೊ ಇನ್ನು ಭವ್ಯ ಅವರು ಸೇವ್ ಮಾಡಿದಕ್ಕೆ ಎಲ್ಲ ಥ್ಯಾಂಕ್ಸ್ ಹೇಳಿದ್ಮೇಲೆ ಅವ್ರು ಒಂದು ರಿಕ್ವೆಸ್ಟ್ ನೀಡ್ತಾರೆ ಸುದೀಪ್ ಅವ್ರ ಹತ್ರ. ದಯವಿಟ್ಟು ನೆಕ್ಸ್ಟ್ ವೀಕಿಂದ ಇದು ಏನು ಕಿಚ್ಚನ ಚಪ್ಪಾಳೆನ ಕೊಡಿ ವಾಪಸ್ಸು, ನಮ್ಗೆ ಅದೇ ಒಂದು ಬೂಸ್ಟ್ ಆಗುತ್ತೆ. ಸೊ ಅದನ್ನ ಮತ್ತೆ ಪ್ರಾರಂಭಿಸಿ, ಬರೀ 3 ಜನಕ್ಕೆ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಯ್ತು ಯೋಚನೆ ಮಾಡಿ ನೋಡ್ತೀನಿ ಅಂತ ಹೇಳಿದ್ದು ಮನೆಯವ್ರಿಗೆಲ್ಲ ಒಂದು ಖುಷಿ ತರುತ್ತೆ. ಅದಾದ್ಮೇಲೆ ಸುದೀಪ್ ಅವರು ಭವ್ಯ ಅವರಿಗೆ ಹೇಳ್ತಾರೆ, ನಿಮ್ಗೆ ತುಂಬಾ ಪೊಟೆನ್ಷಿಯಲ್ ಇದೆ, ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ನೋಡಿ ಇನ್ನೂ ಏನೇನ್ ಮಾಡ್ಬೇಕು ಅಂತ ನೋಡಿ ಅಂತ ಹೇಳ್ತಾರೆ. ನೀವೆಲ್ಲ ನಾಮಿನೇಟ್ ಆಗಿ ಪರವಾಗಿಲ್ಲ, ಆದ್ರೆ ಬಾಟಮ್‌ಗೆ ಬರಬೇಡಿ ಅಂತ ಹೇಳ್ತಾರೆ. ಭವ್ಯ ಅವ್ರಿಗೆ ಸ್ವಲ್ಪ ಹುರಿದುಂಬಿಸ್ತಾರೆ. ಇನ್ನು ಗೌತಮಿ ಅವ್ರಿಗೆ ಹೇಳ್ತಾರೆ, ನೀವು ನಿಮ್ಮದೇ ಒಂದು ಪಾಲಿಸಿ ಇಟ್ಕೊಂಡು ಆಡ್ತಾ ಇದ್ದೀರಾ. ಸೊ ನಿಮ್ಗೆ ಅದ್ ಸರಿ ಅಂದ್ರೆ ಅದೇ ತರ ನಡೀರಿ. ಇಲ್ಲ ಅದ್ ಸರಿ ಇಲ್ಲ ಅಂತ ಅನ್ಸಿದ್ರೆ ಮೊದ್ಲು ಹೆಂಗ್ ನಡೀತಿದ್ರಿ ಆ ತರ ಆ ರೋಡ್‌ಗಳು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮ ಮಂಜು ಅವ್ರಿಗೆ ಹೇಳ್ತಾರೆ ಸುದೀಪ್ ಅವರು, ಎಷ್ಟು ಚೆನ್ನಾಗಿ ಅದು ಸಿಂಬಾಲಿಕ್ ಆಗಿ ಹೇಳ್ತಾರೆ ಅಂದ್ರೆ, ಡೆಡ್ ಎಂಡ್ ಬರೋಕ್ಕಿಂತ ಮುಂಚೆ ಯೂ ಟರ್ನ್ ತಗೋಬಿಡಿ ಬೇಗ ಅಂತ ಮಂಜುಗೆ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಲೈನ್ ಹೇಳ್ತಾರೆ. ಅವ್ರು ಏನಂತ ಅಂದ್ರೆ, ಈ ಕಡೆಗೆ ಹೋಗ್ಬೇಡಿ ಅಂತ ಎಡಗಡೆಗೆ ತೋರಿಸ್ತಾರೆ, ಆ ಕಡೆಗೆ ಹೋಗಿ ಅಂತ ಬಲಗಡೆ ತೋರಿಸ್ತಾರೆ. ಇದು ಎಷ್ಟು ಸಿಂಬಾಲಿಕ್ ಆಗಿ ಹೊಂದ್ಕೊಳ್ತು ಅಂದ್ರೆ, ಅದು ಗೌತಮಿ ಕಡೆಗೆ ಹೋಗ್ಬೇಡಿ ಅನ್ನೋ ತರ ಇತ್ತು, ಆ ಕಡೆಗೆ ಹೋಗಿ ಏನಿದ್ದು ಉಳಿದವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅನ್ನೋ ತರನೇ ಇತ್ತು ಅಲ್ಲಿ. ಸೊ ಅದು ನಿಜವಾಗ್ಲೂ ಮಂಜುಗೆ ಅದು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ನ್ ಮಂಜುಗೆ ಕ್ಲೀನ್ ಆಗಿ ಅರ್ಥ ಆಗಿರ್ಬೇಕು ಅದು. ಇನ್ನೂ ಅರ್ಥ ಆಗ್ಲಿಲ್ಲ ಅಂತ ಅನ್ಕೊಂಡು ಅವ್ನು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ, ಇವತ್ತು ಶಿಶಿರ್ ಏನ್ ಅನುಭವಿಸ್ತಾ ಇದಾರೆ ಆ ಜಾಗದಲ್ಲಿ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಮಂಜು ಅವ್ರು ಇನ್ನು 2 ವೀಕಲ್ಲಿ ಬರ್ತಾರೆ ಇವರು ಸಹ ಹೊರಗಡೆಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇನ್ನು ಮನೆಯವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಶಿಶಿರ್ ಅವರು ಹೊರಗಡೆ ಬರ್ತಾರೆ. ಬಟ್ ಅಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಅವರು 3 ಜನಕ್ಕೆ ಒಂದು ಸ್ಪೆಷಲ್ ರಿಲೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ಮಂಜುಗೆ ಅಣ್ಣನ ಸ್ಥಾನ,
ತಂಗಿ ಸ್ಥಾನ ಇವರಿಗೆ, ಯಾರಿಗೆ ಚೈತ್ರ ಅವರಿಗೆ, ಗೆಳತಿ ಸ್ಥಾನ ಇವರಿಗೆ, ಯಾರಪ್ಪ ಐಶ್ವರ್ಯ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಒಂದ್ ರೀತಿಲಿ ಹೇಳ್ಬೇಕು ಅಂತಂದ್ರೆ ಧರ್ಮನ್ ಬಿಟ್ರೆ ನೆಕ್ಸ್ಟು ತುಂಬಾ ಸೈಲೆಂಟ್ ಒಳ್ಳೆ ಹುಡುಗ ಥರ ಇದ್ದದ್ದೇ ಶಿಶಿರ್ ಅವರು. ಅವ್ರು ಆ್ಯಕ್ಚುಲಿ ಏನ್ ಮಾಡ್ಬಿಟ್ರು ಅಂದ್ರೆ ಐಶ್ವರ್ಯ ಅವ್ರ ಜೊತೆ ಅಷ್ಟೊಂದು ಹೋಗ್ಬಾರ್ದಿತ್ತು. ಅಲ್ಲಿ ಕಳೆದೋಗ್ಬಾರ್ದಾಗಿತ್ತು. ಅವ್ರ ಆಟನೇ ಕಳ್ಕೊಂಡ್ಬಿಟ್ರಲ್ಲಿ. ಇಲ್ಲ ಅಂದಿದ್ರೆ ನಿಜವಾಗ್ಲೂ ಒಂದು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋ ಒಬ್ಬ ಹುಡುಗ ಇಷ್ಟು ಬೇಗ ಹೋಗಬೇಕಾಗಿರ್ಲಿಲ್ಲ. ಎಷ್ಟೋ ಜನಕ್ಕೆ ಸರಿಯಾಗಿ ಮಾತುಗಳನ್ನ ಆಡೋಕ್ ಬರಲ್ಲ. ಆದ್ರೆ ಈ ವ್ಯಕ್ತಿಗೆ ತುಂಬಾ ಇಂಟೆಲಿಜೆನ್ಸಿ ಇತ್ತು. ಮಾತಾಡೋ ಒಂದು ಕೆಪಾಸಿಟಿ ಇತ್ತು. ಮತ್ತೆ ಭಾಷೆ ಮೇಲೆ ಗ್ರಿಪ್ ಇತ್ತು. ಅವ್ನು ಹೋಗಿದ್ದು ನಿಜವಾಗ್ಲೂ ನನಗೂ ಸಹ ಸ್ವಲ್ಪ ಬೇಜಾರಾಯ್ತು. ಯಾಕೆಂದ್ರೆ ಒಳ್ಳೆಯವರು ಸಹ ವಿನ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಸಿ ಎಲ್ಲಾರು ಒಳ್ಳೆಯವರೇನೆ, ಯಾರು ಕೆಟ್ಟವ್ರಂತಲ್ಲ. ಬಟ್ ಕೆಲವರು ಆಟ ಹೇಗ್ ಬೇಕು ಬಿಗ್ ಬಾಸ್‌ಗೆ ಆ ತರ ಆಡ್ತಿದ್ದಾರೆ. ಶಿಶಿರ್ ಅವರು ಆಟ ಆಡ್ತಿದ್ರು. ಅದೇ ತರ ವ್ಯಕ್ತಿತ್ವವನ್ನು ಕಾಪಾಡ್ಕೊ ಬಂದ್ರು. ಬಟ್ ಎಲ್ಲೋ ಆಟವನ್ನ ಮರೆತು ಬಿಟ್ರು ಕೊನೆಯಲ್ಲಿ ಅಂತ ನನಗನ್ನಿಸ್ತು. ಬಟ್ ಒಂದು ಅವ್ರಿಗೆ ಬೇಜಾರಾಗಿರುತ್ತೆ. ಇವತ್ತು ಅವರು ಹುಟ್ಟಿದಬ್ಬ. ಹುಟ್ಟಿದಬ್ಬದಲ್ಲಿ ಸುದೀಪ್ ಅವರಿಂದ ಗಿಫ್ಟ್ ತಗೊಂಡ್ರು, ಕೋಟ್ ತಗೊಂಡ್ರು, ಎಲ್ಲ ತಗೊಂಡ್ರು. ಅದೇ ತರ ಇವತ್ತು ಮನೆಯಿಂದನೇ ಹೊರಗಡೆ ಹೋಗ್ಬೇಕಾಗಿ ಬಂತು. ಸೊ ಅದ್ರ ಜೊತೆಗೆ ಮಂಜುನ ಅಣ್ಣ ಅಂತ ಹೇಳಿದ್ದಾರೆ. ಸೊ ನಾ ಒಂದು ಹೇಳೋದನ್ನ ಮರ್ತೆ ಅಲ್ಲಿ ನಿಮ್ಗೆ. ಮಂಜು ಅವರು ಪಂಚಿಂಗ್ ಬ್ಯಾಗ್ ಐಶ್ವರ್ಯಗೆ ಹೊಡಿತಾರಲ್ಲ, ನೆಕ್ಸ್ಟ್ ಇನ್ನೊಂದ್ ರೌಂಡಲ್ಲಿ ಶಿಶಿರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ವಿರುದ್ಧನೂ ಸಹ ಸ್ವಲ್ಪ ಜೋರಾಗೇನೆ ಮಾತಾಡಿರ್ತಾರೆ. ಆದ್ರೂ ಸಹ ಶಿಶಿರ್ ಅವರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೇನೆ ನೀನ್ ಅಣ್ಣ, ಅಣ್ಣ ಅಂತಾನೆ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಹೋಗಿದ್ದು. ಒಂದ್ ರೀತಿಲಿ ಮಂಜು ಅವ್ರಿಗೂ ಸ್ವಲ್ಪ ಬೇಜಾರ್ ಮಾಡಿದ್ರು ಮಾಡಿರ್ಬೋದು. ಇನ್ನು ಅವ್ರು ಹೋಗ್ಬೇಕಾದ್ರೆ ಐಶ್ವರ್ಯ ಅವರೆಲ್ಲ ತುಂಬಾ ಅಳ್ತಾರೆ. ಅಫ್‌ಕೋರ್ಸ್ ಅದು ವ್ಯಾಲಿಡ್ ರೀಸನ್ ಇದೆ. ಐಶ್ವರ್ಯ ಧರ್ಮ ಹತ್ತಾಗ ಫೇಕ್ ತರ ಕಂಡಿರ್ಬೋದು. ಬಟ್ ಇಲ್ಲಿ ಶಿಶಿರ್ ಅವ್ರ ಜೊತೆ ಅವರು ತುಂಬಾ ಹಾನೆಸ್ಟ್ ಆಗಿದ್ರು ಅವರಿಬ್ರುವೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ. ಬಟ್ ಶಿಶಿರ್ ಅವ್ರಿಗೆ ಈ ಐಶ್ವರ್ಯ ಇಂದ ಜೊತೆ ತುಂಬಾ ಅಷ್ಟೊಂದು ಇನ್ವಾಲ್ವ್ ಆಗಿದ್ದು ಐಶ್ವರ್ಯ ಜೊತೆ ಅವ್ರ ಆಟಕ್ಕೆ ಮುಳುವಾಗಿದೆ ಅಂತ ಕಾಣುತ್ತೋ. ಸೊ ಅದು ಏನಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಸುದೀಪ್ ಹತ್ರ ಬರ್ತಾರೆ ಆಯ್ತಾ. ಸುದೀಪ್ ಹತ್ರ ಬಂದ್ಮೇಲೆ ಅವರು ವಿಟಿ ಪ್ಲೇ ಮಾಡ್ತಾರೆ. ನೀವು ಆ ವಿಟಿನ ಅಬ್ಸರ್ವ್ ಮಾಡಿದ್ರೆ ಒಂದು 90% ಐಶ್ವರ್ಯ ಜೊತೆ ಇದ್ದದ್ದೇ ಇತ್ತು ಅಷ್ಟೇ ಶಿಶಿರ್ದು. ಇನ್ನು ಬೇರೆಯವ್ರ ಜೊತೆ ಒಂದಷ್ಟು ಕೂಗಾಟ ಇತ್ತು ಬಿಟ್ರೆ, ಇನ್ನೆಲ್ಲಾ ಟೈಮಲ್ಲೂ ಐಶ್ವರ್ಯ ಇದ್ರು. ಸೊ ಅದು ಸಿಂಬಾಲಿಕ್ ಆಗಿ ಶಿಶಿರ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಹೊರಗಡೆ ಬರೋದಕ್ಕೆ ರೀಸನ್ನೇ ಅಷ್ಟೊಂದು ಸಮಯನ ನಾನು ಬರೀ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೆ ಕಾರಣ ಅಂತ ಅವ್ರಿಗೆ ಅನ್ಸಿರುತ್ತೆ. ಬಟ್ ಇನ್ನೊಂದು ನನಗೆ ಬಹುಮುಖ್ಯವಾಗಿ ಅನ್ಸಿದ್ದೇನಂದ್ರೆ ಸುದೀಪ್ ಅವರು ಹಾನೆಸ್ಟ್ ಆಗಿ ಶಿಶಿರ್ ಅವ್ರ ತಾಯಿನ ಕೇಳ್ತಾರೆ, ನೀವು ನೋಡ್ತೀರಾ ಬಿಗ್ ಬಾಸ್‌ನ ಅಂದಾಗ, "ನನ್ ಮಗ ಬಂದ್ಬಿಟ್ಟ ಆಲ್ರೆಡಿ ಇನ್ಮೇಲೆ ನೋಡಲ್ಲ" ಅಂತಾನೆ ಹೇಳ್ತಾರೆ. ಅದು ಹಾನೆಸ್ಟ್ ಆನ್ಸರ್ ಅಂತ ಸುದೀಪ್ ಅವರು ಒಪ್ಕೊಳ್ತಾರೆ. ಸೊ ಇನ್ನು ಶಿಶಿರ್ ಅವ್ರು ಹೊರಗಡೆ ಬಂದ್ಮೇಲೆ ಕೆಲವೊಂದು ಕಾನ್ವರ್ಸೇಷನ್ ಮನೆ ಒಳಗಡೆ ನಡೆಯುತ್ತೆ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಗೌತಮಿ ಅವ್ರು ಹೇಳ್ತಾ ಇರ್ತಾರೆ, "ಇಲ್ಲ ಗೆಳೆಯ ನನಗೆ ಯಾರಿಗೂ ಪಂಚ್ ಮಾಡ್ಬೇಕು ಅಂತಾನೆ ಅನಿಸ್ತಿಲ್ಲ. ನಾನು ಹೇಗ್ ಪಂಚ್ ಮಾಡ್ಲಿ" ಅಂತ ಅಳೋ ತರ ಅಳ್ತಾ ಇರ್ತಾರೆ. ಸೊ ಆವಾಗ ಮಂಜು ಅವರು "ಗೌತಮ ಅದು ಆಟದ ಪ್ರಕ್ರಿಯೆ, ಆಟ ಆಡ್ಬೇಕು. ಮತ್ತೆ ಶುರು ಆಗಿದೆ. ಅವ್ರು ಅಳದಂತೆ ಇವ್ರು ಸಮಾಧಾನ ಮಾಡೋದಂತೆ. ಸೊ ಬಂದು ಡೈರೆಕ್ಟ್ ಆಗಿ ಉಗಿದ್ಬಿಟ್ಟು ಬಂದಿದ್ರೆ ಆಗಿರೋದು. ಇದು ನೀನ್ ಬಿಗ್ ಬಾಸ್‌ಗೆ ಬಂದಿದೀಯಾ? ಬಿಗ್ ಬಾಸ್‌ಗೆ ಬರಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ವಾ ನಿನ್ಗೆ ಈ ತರ ಆಡಿಸ್ತಾರೆ ಅಂತ? ನಿನ್ ವ್ಯಕ್ತಿತ್ವ ಅದಲ್ಲ ಅಂದ್ರೆ ಬರ್ಲೇಬಾರ್ದಿತ್ತು ಬಿಗ್ ಬಾಸ್‌ಗೆ" ಅಂತ ಹೇಳಿದಿದ್ರೆ ಮಂಜು, ನಾನು ಒಪ್ಕೊಳ್ತಿದ್ದೆ. ಅದನ್ನ ಬಿಟ್ಟು ಸಮಾಧಾನ ಮಾಡ್ತಾ ಕೂತಿದ್ದಾರೆ ಇವಾಗ. ಆ ರೀಸನ್ ಅದೇನ್ ಅನ್ಸಿದೆ ಗೊತ್ತಾ? ನಮ್ಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಅವ್ರು ನಿಜವಾಗ್ಲೂ ಅದೇ ತರ ಇದ್ದಾರ ಬರ್ಬಾರ್ದಿತ್ತು ಬಿಗ್ ಬಾಸ್‌ಗೆ. ಇಲ್ಲ ಅವ್ರು ಫೇಕ್ ತರ ಆಡ್ತಿದ್ದಾರಾ ಅಂತ ಅನಿಸ್ಬಿಡುತ್ತೆ. ಸೊ ಬಿಗ್ ಬಾಸ್ ಫಾರ್ಮ್ಯಾಟ್ ಅವ್ರಿಗೆ ಗೊತ್ತಿದೆ ತಾನೇ. ಈ ಕಳಪೆ ಎಲ್ಲಾನು ಚೆನ್ನಾಗಿ ಕೊಡ್ತಾ ಇರ್ಬೇಕಾದ್ರೆ, ಇಲ್ಲಿ ಹೌದು ಕಳಪೆ ಎಷ್ಟು ಕೋಪ ಇರುತ್ತೋ ಅಷ್ಟು ಮೆತ್ತಗೆ ಪಂಚ್ ಹೊಡೆದು ಹೋಗ್ಬೋದಿತ್ತಲ್ಲ. ಇಷ್ಟೊಂದು ಡ್ರಾಮಾ ಬೇಕಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ಇವರು ಅದನ್ನ ಯಾವ ತರ ಅದನ್ನ ಓವರ್‌ಕಮ್ ಮಾಡ್ತಾರೆ ನೋಡ್ಬೇಕು. ಅದು ಜನಗಳಿಗಂತೂ ಕೆಟ್ಟದಾಗಂತೂ ಕಾಣ್ತಿದೆ. ಇನ್ನು ಐಶ್ವರ್ಯ ಅವ್ರು ಅಳ್ತಾ ಇರ್ತಾರೆ ಬೇರೆ ಕಡೆ. ಇನ್ನು ಅದ್ರ ಜೊತೆಗೆ ಎಷ್ಟು ಬೇಗ ಅಳ್ತಿದ್ರೋ ಅಷ್ಟೇ ಬೇಗ ಆಲ್ರೆಡಿ ಅವರು ಚೈತ್ರ ಮತ್ತೆ ಮೋಕ್ಷಿತಾ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಶಿಶಿರನ ಸೈಲೆಂಟ್ ಆಗಿ ಹೋಗ್ಬಿಟ್ಟ. ಇನ್ನು ನಾನ್ ಇನ್ಮೇಲೆ ರೆಬೆಲ್ ಆಗಿರ್ತೀನಿ ಅನ್ನೋ ರೀತಿಲಿ ಹೇಳ್ತಾರೆ. ನಾನೇನು ಇವ್ರ ಮುಂದೆ ಎಲ್ಲ ತಲೆ ಬಗ್ಸಿ ನಡೆಯಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಇನ್ನೊಂದ್ ಕಡೆ ಯಾರಪ್ಪ ನಮ್ಮ ತ್ರಿವಿಕ್ರಮ್, ಭವ್ಯ ಮತ್ತೆ ರಜತ್ ಅವರು ಐಶ್ವರ್ಯ ಹಿಂಗೆಲ್ಲ ಪ್ಲಾನ್ ಮಾಡಿದ್ಲ, ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಆಟ ಆಡ್ತಿದ್ಲ ಅಂತ ಅವರೊಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಶಿಶಿರ್ ಅವ್ರ ಬಗ್ಗೆನೂ ಅವ್ರು ಮಾತಾಡ್ತಾರೆ. ಇಷ್ಟು ಬೇಗ ಹೋಗುವಂತ ಕ್ಯಾರೆಕ್ಟರ್ ಆಗಿರ್ಲಿಲ್ಲ. ಬಟ್ ಅವರು ಸೈಲೆಂಟ್ ಆಗ್ಬಿಟ್ರು ಅಂತ ಮಾತಾಡ್ಕೊಳ್ತಾರೆ. ಇನ್ನು ಹನುಮಂತನು ಸಹ ಹನುಮಂತ, ಮಂಜು ಅವರು ಈ ಐಶ್ವರ್ಯ ಅವರೆಲ್ಲ ಮಾತಾಡೋದನ್ನೆಲ್ಲ ನೋಡ್ಬಿಟ್ಟು ಇದೆಲ್ಲ ಮಾತಾಡ್ಬೇಕಾ ಅವರು ಅಂತ ಅವ್ರು ಮಾತಾಡ್ಕೊಳ್ತಿದ್ದಾರೆ. ಒಟ್ನಲ್ಲಿ ತುಂಬಾ ಕಾನ್ವರ್ಸೇಷನ್ಸ್ ನಡೀತಾ ಇದೆ ಒಳಗಡೆ. ಅಷ್ಟರಲ್ಲೇ ಬಿಗ್ ಬಾಸ್ ಇಂದ 2 ಪ್ರೊಮೋಗಳು ಬಂದಿದೆ. ಒಂದ್ರಲ್ಲಿ ಆಲ್ರೆಡಿ ಗೊತ್ತಾಗಿದೆ ಗೋಲ್ಡ್ ಸುರೇಶ್ ಅವರು ಮನೆಯ ಒಂದು ಹೆಲ್ತ್ ಇಶ್ಯೂ, ಯಾರಿಗೇನೋ ಹೆಲ್ತ್ ಇಶ್ಯೂ ಏನೋ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅವ್ರು ಹೊರಗಡೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು
ಗೌತಮಿ ಮತ್ತೆ ರಜತ್ ಅವ್ರಿಗೆ ಫೈಟು. ಅದು ಇನ್ನೊಂದು ಪ್ರೊಮೋದಲ್ಲಿ ತೋರಿಸ್ತಿದ್ದಾರೆ. ಸೊ ಅದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ರಜತ್ ಅವರು ಗೌತಮಿನ ಬಕೆಟ್ ಇಟ್ಕೊಂಡ್ ಬರ್ತಾ ಇರದೆ ಅಂತ ಟೀಸ್ ಮಾಡ್ತಾ ಇರೋದು. ಸೊ 11 ವಾರ ಹಿಂಗೆ ಪಾಸಿಟಿವಿಟಿ ಮುಖವಾಡ ಹಾಕೊಂಡಿದ್ಯಾ ಅನ್ನೋ ರೀತಿಲಿ ಟೀಸ್ ಮಾಡ್ತಾ ಇರೋದು. ಇವರು ನೀನು ಬರೀ ಹಣ್ಣು ತಿನ್ನೋ ಮಲ್ಕೋ ಅನ್ನೋ ರೀತಿಲೇ ಮಾತಾಡ್ತಿದ್ದಾರೆ. ಇಬ್ರದ್ದು ಸ್ಟ್ರೈಟ್ ಟು ಸ್ಟ್ರೈಟ್ ಫೈಟ್ ಆಗ್ತಾ ಇದೆ. ಸೊ ಮೋಸ್ಟ್ಲಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಬಿಗ್ ಬಾಸ್ ಅವರು ಏನೋ ತುಂಬಾ ಪೇಪರ್ಗಳನ್ನೆಲ್ಲ ಹಾಕಿ ಬೇಗ ಇನ್ನೊಂದು 70 ಎಷ್ಟು ನಿಮಿಷದಲ್ಲಿ ಒಂದು ಮನೇನ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ. ಮೋಸ್ಟ್ಲಿ ಅದಕ್ಕೋಸ್ಕರ ಎಲ್ಲ ಮೋಸ್ಟ್ಲಿ ರಜತ್ ಸೋಂಬೇರಿ ತರ ನಾನು ಮಾಡಲ್ಲ ಅಂತ ಹೇಳ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಗಲಾಟೆ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಏನೇ ಆದ್ರೂ ಸರಿ ಒಂದು ಗೌತಮಿ ಅವರು ಸಹ ಇವಾಗ ಅವರು ಸಿಂಗಲ್ ಆಗಿ ಆಡ್ತಾ ಇದ್ದಾರಾ ನೋಡೋಣ. ಸೊ ಅವರು ಮಂಜು ಇಬ್ರು ಸಪ್ರೇಟ್ ಆಗಿ ಆಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಂಜು ಈಗ ಗೌತಮಿ ಅವ್ರ ರೂಟ್ ಅವ್ರು ಇಟ್ಕೊಂಡಿದ್ದಾರೆ. ಮಂಜು ಯಾವ ತರ ಆಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಈಗ ಎಲ್ರಿಗೂ. ಸೊ ನೋಡೋಣ ನಾಳೆ ಈ ಗೌತಮಿ ಮತ್ತೆ ರಜತ್ ಅವ್ರ ಫೈಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.